ಸ್ನೇಹಿತರೆ, ಭಗವದ್ಗೀತೆಯ ಕಡೆಯ ಪರ್ಯಾಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಈ ಕಡೆಯ ಪರ್ಯಾಯದ 3 ದಿವಸಗಳನ್ನು ಶ್ರೀ ಎಂ.ಕೆ. ಜೋಶಿಯವರು ತಮ್ಮ ಧರ್ಮಪತ್ನಿ ಶ್ರೀಮತಿ ಶಾರದಾ ಜೋಶಿಯವರ ನೆನಪಿನಲ್ಲಿ ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಲಾಗಿದೆ. ಶ್ರೀಮತಿ ಶಾರದಾ ಜೋಶಿಯವರು ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರ ಅಕ್ಕ. ಅವರ ನೆನಪಿನಲ್ಲಿ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಕೂಡ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ 3 ದಿವಸಗಳ ದತ್ತಿಯ ಕಾರ್ಯಕ್ರಮಕ್ಕೆ ದತ್ತಿಯನ್ನು ಸ್ಥಾಪಿಸಿದ್ದಾರೆ. ಮೊದಲ 2 ಉಪನ್ಯಾಸಗಳು ಭಾಗವತದ ಮೇಲೆ ನಡೀತು. ಇದು 3ನೇ ವರ್ಷ ಭಗವದ್ಗೀತೆಯ ಕಡೆಯ ಭಾಗದಲ್ಲಿ ನಡೆಸ್ತಾ ಇದ್ದೇವೆ. ಈ ಔದಾರ್ಯಕ್ಕಾಗಿ ಶ್ರೀ ಶಾರದಾ ಜೋಶಿಯವರ ಕುಟುಂಬಕ್ಕೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರವಚನ ನಿನ್ನೆಯದು ಇಂದು ಮುಂದುವರಿಯುತ್ತೆ. ಈ ಪರ್ಯಾಯದ ಕಡೆ ದಿವಸ ಅಂದರೆ 18ನೇ ತಾರೀಕು ವಿಶೇಷ ಕಾರ್ಯಕ್ರಮ ಉಂಟು. ಅಂದು ಸಂಜೆ 5:15 ಗಂಟೆಗೆ ಗೀತಾಚಾರ್ಯರಿಗೆ ಪಂಚೋಪಚಾರ ಪೂಜೆ, ಭಗವದ್ಗೀತೆಯ ಭಕ್ತಿಯೋಗದ ಪಾರಾಯಣ, ನಂತರ ವಿಷ್ಣು ಸಹಸ್ರನಾಮ ಪಾರಾಯಣ, ನಂತರ 1-2-3 ಭಗವನ್ನಾಮ ಸಂಕೀರ್ತನೆಯ ಕಾರ್ಯಕ್ರಮ ಇರುತ್ತೆ. ಪ್ರವಚನ ಮುಗಿದ ಬಳಿಕ ತಮ್ಮಲ್ಲಿ ಅನೇಕರು ನನ್ನನ್ನು ಭೇಟಿಯಾಗಿ ಬಂದು ಕೇಳಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಪ್ರವಚನಕಾರರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ ಬಯಸುವವರು, ಕಾಣಿಕೆಯನ್ನು ನೀಡ ಬಯಸುವವರು ಬಂದು ಪ್ರವಚನದ ಬಳಿಕ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಈಗ ಗಣೇಶ್ ಭಟ್ ಹೋಬಳಿಯವರು ಶಾರದಾ ಜೋಶಿ ದತ್ತಿ ಉಪನ್ಯಾಸವನ್ನು ಭಗವದ್ಗೀತೆಯ 18ನೇ ಅಧ್ಯಾಯದ ಮೇಲೆ ಕುರಿತು ನೆರವೇರಿಸಿಕೊಡಲಿದ್ದಾರೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ವಂಶೀ ವಿಭೂಷಿತಕರಾತ್ ನವನೀರದಾಭಾತ್ ಪೀತಾಂಬರಾತ್ ಅರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾತ್ ಅರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಂ ಅಹಂ ನ ಜಾನೇ. ಕೃಷ್ಣಾತ್ ಪರಂ ಕಿಮಪಿ ತತ್ವಂ ಅಹಂ ನ ಜಾನೇ. ನನ್ನ ಭಗವದ್ಗೀತಾ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಎಂ.ಕೆ. ಜೋಶಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಕೃಷ್ಣ ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳುವ
ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಹೇಳಿದ್ದೆ ಮಧುಸೂದನ ಸರಸ್ವತಿಗಳವರ ಬಗ್ಗೆ ಇವತ್ತಿನ ಉಪನ್ಯಾಸ ಅಂತ. ಆದರೆ ಇದು ಗೀತಾ ಪ್ರವಚನ ಮಾಲೆ. ಸ್ವಲ್ಪನಾದರೂ ಗೀತೆಯ ಬಗ್ಗೆ ಹೇಳದೆ ಅವರ ಬಗ್ಗೆನೇ ಹೇಳಲಿಕ್ಕೆ ಹೊರಟ್ರೆ ಮಧುಸೂದನ ಸರಸ್ವತಿಗಳವರಿಗೂ ಸಹ ತೃಪ್ತಿ ಆಗಲಿಕ್ಕಿಲ್ಲ. ಹಾಗಾಗಿ ನಿನ್ನೆ ಹೇಳಿದ ಶ್ಲೋಕ ಕೊನೆಯ ಘಳಿಗೆಯಲ್ಲಿ ನನ್ನ ಚಡಪಡಿಸುವಿಕೆ ಶ್ರೋತೃಗಳಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗಾಗಿ ಆ ಶ್ಲೋಕದ ಒಂದು ಸಣ್ಣ ಭಾಗ ಇನ್ನೂ ಅವಶಿಷ್ಟವಾಗಿದೆ. ಅದು ಸಂಶಯವನ್ನು ಹುಟ್ಟಿಸುವಂತಹದ್ದು. ಅದಕ್ಕೆ ಪರಿಹಾರವನ್ನು ಹೇಳಿ ಮತ್ತೆ ಮಧುಸೂದನ ಸರಸ್ವತಿಗಳವ್ರ ಬಗ್ಗೆ ಹೇಳ್ತೇನೆ. 66ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಮೇಲುನೋಟಕ್ಕೆ ಈ ವಾಕ್ಯವನ್ನು ಕೇಳಿದ ತಕ್ಷಣ ಓದುಗರಿಗೆಲ್ಲರಿಗೂ ಒಂದು ಸಾಮಾನ್ಯ ಸಂಶಯ ಬರುತ್ತದೆ. ಎಲ್ಲ ಧರ್ಮವನ್ನು ಬಿಟ್ಟು ಬಿಡುವಂತ ಕೃಷ್ಣ ಹೇಳಿದ್ನಲ್ಲ, ಹಾಗಿದ್ದರೆ ಈವರೆಗೆ ಗೀತೆಯಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳು ಅವು ಧರ್ಮಕ್ಕೆ ಸಂಬಂಧಪಟ್ಟವುಗಳ ಅಥವಾ ತಾತ್ವಿಕ ಜೀವನಕ್ಕೆ ಸಂಬಂಧಪಟ್ಟವುಗಳ? ಧರ್ಮಕ್ಕೆ ಸಂಬಂಧಪಟ್ಟವುಗಳು ಅಂತಾದರೆ ಗೀತೆಯನ್ನು ಒಂದು ಧರ್ಮಗ್ರಂಥ ಅಂತ ಕರಿಬೇಕಾ ಅಥವಾ ತತ್ವೋಪದೇಶದ ಗ್ರಂಥ ಅಂತ ಕರಿಬೇಕಾ? ಎಲ್ಲ ಸಂಶಯಗಳು ಬರ್ತವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದರ ಮೇಲೆ ಬೆಳಕನ್ನು ಹಾಯಿಸಿ ಮುಂದಕ್ಕೆ ಹೋಗ್ತೇನೆ. ಹೌದು, ಇಲ್ಲಿ ಧರ್ಮ ಅನ್ನೋದಕ್ಕೆ ಅರ್ಥ ಸಂಕುಚಿತವಾದ ಅರ್ಥ ಅಲ್ಲ. ಯಾವುದು ಮನುಷ್ಯನ ಜೀವನಕ್ಕೆ ಮೌಲಿಕ ವಿಚಾರವನ್ನು ತಿಳಿಸಿಕೊಡುತ್ತೋ, ಬದುಕನ್ನು ಹಸನ ಮಾಡುತ್ತೋ, ದಿನದಿಂದ ದಿನಕ್ಕೆ ಮನುಷ್ಯನ ಬದುಕನ್ನು ಸಂಸಾರದಿಂದ ಮೇಲೆತ್ತಿ ಅಧ್ಯಾತ್ಮದ ಕಡೆ ಕರೆದುಕೊಂಡು ಹೋಗುತ್ತೋ, ಅದಕ್ಕೂ ಧರ್ಮಗ್ರಂಥ ಅಂತ ಹೇಳುವ ಕ್ರಮ ಉಂಟು. ಈಗ ನೋಡಿ, ಗೀತೆ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಪ್ರಾರಂಭವಾಗಿ ಈ 18ನೇ ಅಧ್ಯಾಯದ 66ನೇ ಶ್ಲೋಕದವರೆಗೆ ಭಗವಂತ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಯಾವುದು, ಬಿಡಬೇಕಾದದ್ದು ಯಾವುದು, ಇದು ಎರಡನ್ನೂ ತಿಳಿಸಿದ್ದಾನೆ. ಹಾಗಾಗಿ ಈ ಮೌಲಿಕ ವಿಚಾರಗಳ ಹಿನ್ನೆಲೆಯಲ್ಲಿ ಗೀತೆ ಧರ್ಮಗ್ರಂಥ ಅಂತ ಹೇಳೋದಕ್ಕೆ ಏನೂ ತೊಂದರೆ ಇಲ್ಲ. ಒಂದು ಆಯಿತು, ಧರ್ಮಗ್ರಂಥ ಅಂತ ಹೇಳಿ ಆದಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ, ಹಿಂದೆ ಹೇಳಿದ ಎಲ್ಲವನ್ನೂ ಸಹ ಬಿಟ್ಟುಬಿಡಬೇಕಾ ಅಂತ ಒಂದು ಪ್ರಶ್ನೆ. ಸ್ವಲ್ಪ ವಿಚಾರ ಮಾಡಬೇಕು ಅಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವಂಥದ್ದು ವಾಕ್ಯದ ಪೂರ್ತಿಯಾದ ಅರ್ಥವನ್ನು ಹೇಳುವುದಿಲ್ಲ. ಆ ವಾಕ್ಯ ಏನುಂಟು? ಮಾಮೇಕಂ ಶರಣಂ ವ್ರಜ. ಅಲ್ಲಿ ಕ್ರಿಯಾಪದ ಮುಕ್ತಾಯ ಆಗೋದಲ್ಲಿ ಪದೇ ಪದೇ ಹೇಳಿದ್ದೇನೆ, ಒಂದು ವಾಕ್ಯ ಪೂರ್ತಿ ಅರ್ಥವನ್ನು ಕೊಡುವುದು ಕ್ರಿಯಾಪದ ಇದ್ದಾಗ ಮಾತ್ರ. ಇಲ್ಲಿ ಈ ವಾಕ್ಯ ಏನು ಹೇಳುತ್ತೆ? ಅರ್ಧ ವಿಚಾರವನ್ನು ಮಾತ್ರ ಹೇಳುತ್ತೆ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಬಿಟ್ಟು ವಾಟ್ ನೆಕ್ಸ್ಟ್? ಹಾಗಿದ್ರೆ ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನನ್ನು ನೀನು ಶರಣು ಹೊಂದು, ನನಗೆ ಶರಣಾಗಿ ಬಾ ಅಂತ. ಪ್ರಶ್ನೆ ಇಷ್ಟೇ, ಈ ಹಿಂದೆ ಹೇಳಿದಂಥ ಉಪದೇಶಾತ್ಮಕವಾದ ಎಲ್ಲ ಭಾಗಗಳ ಉದ್ದೇಶ ನಾವು ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಬೇಕು ಎನ್ನುವಂಥದ್ದಲ್ವ? ಅಂದರೆ ಈ ಎಲ್ಲ ಧರ್ಮಗಳ ಉದ್ದೇಶ ಭಗವತ್ ಪ್ರಾಪ್ತಿ ಅಥವಾ ಜ್ಞಾನನಿಷ್ಠೆಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಇವು ಅದಕ್ಕೆ ಪೂರಕ. ಆದರೆ ಭಗವನ್ ನಿಷ್ಠೆಯನ್ನೇ ನಾನು ಬಲವಾಗಿ ಹಿಡಿತೇನೆ ಅಂತಾದಾಗ, ಇದು ಯಾವುದೂ ಇಲ್ಲದೇ ಇದ್ರೂ ಸಹ, ಹೇಳದೇ ಇದ್ರೂ ಸಹ ಇವೆಲ್ಲ ಬಿಟ್ಟು ಹೋಗ್ತವೆ. ಹಾಗಾಗಿ
ಇವೆಲ್ಲವುಗಳು ಸಹ ಅದು ಸಿಗುವವರೆಗೆ, ಅದು ಸಿಕ್ಕಾಗ ಇವುಗಳ ಅವಶ್ಯಕತೆ ಇಲ್ಲ. ಗಿಡದಲ್ಲಿ ಹೂವು ಇರಬೇಕು ಎಲ್ಲಿಯವರೆಗೆ? ಕಾಯಾಗುವ ತನಕ ಇರಬೇಕು. ಕಾಯಿ ಬೇಕು ಎಲ್ಲಿಯವರೆಗೆ? ಹಣ್ಣಾಗುವವರೆಗೆ. ಹಣ್ಣಾದ ಮೇಲೆ ಹೂವಿಗೂ ಬೆಲೆ ಇಲ್ಲ, ಕಾಯಿಗೂ ಬೆಲೆ ಇಲ್ಲ. ಹಾಗೆ ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನೂ ಬಿಡು, ನನ್ನೊಬ್ಬನನ್ನು ಹಿಡಿ. ತಾತ್ಪರ್ಯ ಏನು? ಭಗವದೇಕ ಶರಣನಾದಾಗ ಇವೆಲ್ಲವೂ ಸಹ ಬಿಟ್ಟು ಹೋಗ್ತವೆ. ಮತ್ತಷ್ಟೇ ಅಲ್ಲ, ಇವೆಲ್ಲವೂ ಸಹ ಮಾಡುವ ಕೆಲಸವು ಭಗವದೇಕ ಶರಣತೆಯನ್ನು ತಂದುಕೊಡುವುದಕ್ಕಾಗಿ. ಅದಕ್ಕಾಗಿ ನೀನು ನನಗೆ ಶರಣು ಬಾ. ಹೇಗೆ ಬಾ? ಇವುಗಳ ಬಗ್ಗೆ ಹೆಚ್ಚಾಗಿ ಹಚ್ಕೊಳ್ಳಿಕ್ಕೆ ಹೋಗಬೇಡ. ಅಂದರೆ ಅವುಗಳಲ್ಲಿ ನೈಜತೆ ಇರಲಿ, ಕೊನೆಗೆ ಆ ನೈಜತೆಯ ಹಿಂದಿನ ಅರ್ಥ ಮಾಡ್ಕೋ. ಇವುಗಳ ಉದ್ದೇಶ ನನ್ನನ್ನು ನೋಡುವುದು ಅಂತ. ಹಾಗೆ ಶರಣು ಬಂದೆ ಅಂತಾದರೆ ನೀನು ಇವುಗಳನ್ನು ಬಿಟ್ಟಿದ್ದರಿಂದ ನಿನಗೇನೂ ನಷ್ಟ ಇಲ್ಲ. ಯಾಕೆ ಅಂದರೆ ಇದನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾನೆ ಭಗವಂತ? 65ನೇ ಶ್ಲೋಕ ನೋಡಿ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯಸಮೆ. ಇವಾಗ ಒಂದು ಸಲ ಹಿಂದೆ ಹೋಗಿ ನಿಂತು ವಿಚಾರ ಮಾಡಿ. ನೀನು ನಿನ್ನ ಮನಸ್ಸನ್ನು ನನಗೆ ಕೊಡು, ಮತ್ತು ನನ್ನ ಭಕ್ತನಾಗು, ನನ್ನನ್ನೇ ಪೂಜಿಸು, ಆಗದೇ ಇದ್ದರೆ ನನಗೆ ನಮಸ್ಕರಿಸು. ಎಲ್ಲ ಧರ್ಮಗಳು ಹೇಳುವುದು ಇದನ್ನೇ ಅಲ್ವಾ? ಮತ್ತು ಇಲ್ಲಿ ನೀನು ನಿಲ್ತೀಯ ಅಂತಾದರೆ ಈ ಧರ್ಮಗಳನ್ನು ಕಟ್ಟಿಕೊಂಡು ಏನಾಗಬೇಕಾಗಿದೆ? ಹಾಗಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇಷ್ಟು ಹೇಳಬೇಕಾದ ವಿಚಾರ ಇತ್ತು, ಹೇಳಿದ್ದೇನೆ. ನಾನು ನಿನ್ನೆ ದಿವಸ ಮಾತನಾಡ್ತಾ ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಕನ್ನಡದ ಎಷ್ಟೋ ಅನುವಾದ ಪುಸ್ತಕಗಳಿವೆ, ಇಂಗ್ಲೀಷ್ನ ಅನುವಾದ ಪುಸ್ತಕಗಳಿವೆ. ಆದರೆ ಈ ಶ್ಲೋಕಗಳಲ್ಲಿ ನೋಡಿ, ನೀನು ನನಗೆ ಮನಸ್ಸನ್ನು ಕೊಡು, ಆ ಮನಸ್ಸನ್ನು ಕೊಡು ಅಂತ ಹೇಳಿದಾಗ ಹೇಗೆ ಕೊಡಬೇಕು? ದ್ವೇಷ ಮುಖದಿಂದ ಕೊಡಬೇಕು, ಕಂಸ ಜರಾಸಂಧಾದಿಗಳ ಹಾಗೆ, ಶಿಶುಪಾಲನ ಹಾಗೆ ಅಂತ ಪ್ರಶ್ನೆ. ಹಾಗಲ್ಲ, ಭಕ್ತನಾಗಿ ಕೊಡು, ಮದ್ಭಕ್ತ ಭವ. ಸರಿ, ಆ ಭಕ್ತನಾಗಬೇಕು ಅಂದರೆ ಅನುರಾಗ ಇರಬೇಕು, ಅದು ನನಗಿಲ್ಲ, ಏನು ಮಾಡಲಿ ಅಂತ ಕೇಳಿದಾಗ ಮದ್ಯಾಜೀ ಭವ, ನನ್ನನ್ನು ಒಂದು ವಿಗ್ರಹದ ರೂಪದಲ್ಲಿ ಪೂಜಿಸು, ಆಗ ನಿನಗೆ ಅನುರಾಗ ಉಂಟಾಗ್ತದೆ. ಆಗ ನಿನ್ನ ಯಜನ ಅಂದರೆ ಪೂಜಾರೂಪವಾದ ಯಜನ ಕಾರ್ಯ ನೆರವೇರುತ್ತದೆ. ಆಯಿತು, ಅದನ್ನೂ ಮಾಡಲಿಕ್ಕೆ ನನ್ನ ಹತ್ರ ಸಲಕರಣೆ ಇಲ್ಲ ಅಂತ ಹೇಳಿದಾಗ ಮಾಂ ನಮಸ್ಕುರು. ಹೀಗೆ ಈ ಪರಸ್ಪರ ವಾಕ್ಯಗಳಿಗೆಲ್ಲ ಸಂಬಂಧವನ್ನು ಕಲ್ಪಿಸಿದ್ದು ಮಧುಸೂದನ ಸರಸ್ವತಿಗಳ ವ್ಯಾಖ್ಯಾನ. ಹಾಗಾಗಿ ಗೀತೆಯ ಎಷ್ಟೋ ಸಂದರ್ಭದಲ್ಲಿ ಇಂತಹ ಈ ಸಂಬಂಧದ ಕೊಂಡಿಯನ್ನು ಎತ್ತಿ ಎತ್ತಿ ಹೇಳ್ತಾ ಭಗವಂತನ ಅಂತರಂಗದ ಅರ್ಥವನ್ನು ಹೆಚ್ಚು ಪ್ರಕಟಪಡಿಸುವಂತಹ ಅತ್ಯಂತ ಸ್ವಾರಸ್ಯಕರವಾದಂತಹ ಒಂದು ವ್ಯಾಖ್ಯಾನ ಅವರು ಗೀತೆಗೆ ಬರೆದಂತಹ ಗೂಢಾರ್ಥ ದೀಪಿಕಾ ಎನ್ನುವಂಥ, ಅದರ ಹೆಸರೇ ಅಷ್ಟು ಚಂದ. ಗೂಢವಾದ ಅರ್ಥವನ್ನು ದೀಪಿಕಾ ಪ್ರಕಾಶಪಡಿಸುವಂಥದ್ದು ಅಂತ. ಸುಮ್ಮನೆ ಈ ಶ್ಲೋಕವನ್ನೇ ಇಟ್ಟು ನೋಡಿ ನೀವು, ಅಲ್ಲಿ ಎಂಥ ಅರ್ಥ ಗೂಢವಾಗಿದೆ. ಯಾವ ವ್ಯಾಖ್ಯಾನವೂ ಅದನ್ನು ಹೀಗೆ ಹೇಳೋದಿಲ್ಲ, ಆದರೆ ಅವರ ಈ ವ್ಯಾಖ್ಯಾನ ಅದನ್ನು ಬೆಳಗಿ ತೋರಿಸ್ತದೆ ನಮಗೆ ಹೀಗೆ ಅಂತ. ಹೀಗೆ ಇಂತಹ ಒಂದು ಸುಂದರವಾದ ವ್ಯಾಖ್ಯಾನವನ್ನು ಗೀತೆಗೆ ಕೊಟ್ಟಂತಹ ಮಧುಸೂದನ ಸರಸ್ವತಿಗಳವ್ರ ಬಗ್ಗೆ ಮುಂದೆ ಒಂದು ಸ್ವಲ್ಪ ಹೊತ್ತು ವಿಚಾರ ಮಾಡೋಣ. ಆ ಸ್ವಲ್ಪ ಹೊತ್ತು ಅಂದರೆ ಪೂರ್ತಿ ಅವಧಿ ಆಗಿ ಹೋದರೂ ಹೋಗಬಹುದು, ಆಶ್ಚರ್ಯ ಇಲ್ಲ. ಮುಗಿದು ಹೋದರೆ ಮತ್ತು ಗೀತೆ ಮುಗಿದೇ ಇದ್ದರೆ ಇದೇ ವಿಚಾರ ಇವತ್ತು ಅಷ್ಟೇ. ಈ ಅದ್ವೈತ ವೇದಾಂತ ಸಂಪ್ರದಾಯದಲ್ಲಿ ಆಚಾರ್ಯ ಮಧುಸೂದನ ಸರಸ್ವತಿಗಳ ಹೆಸರು ಅತ್ಯಂತ ಪ್ರಸಿದ್ಧವಾದದ್ದು. ಆಚಾರ್ಯ ಶಂಕರರ ನಂತರ ಅದ್ವೈತ ಪರಂಪರೆಯಲ್ಲಿ ಅದ್ವೈತ ವೈಜಯಂತಿ ಮಾಲೆಯನ್ನು ಶಾರದೆಗೆ ಸಮರ್ಪಿಸಿದವರು ಮುಖ್ಯವಾಗಿ ಇಬ್ಬರು. ಒಬ್ಬರು ಅಪ್ಪಯ್ಯ ದೀಕ್ಷಿತರು ಮತ್ತು ಇನ್ನೊಬ್ಬರು ಮಧುಸೂದನ ಸರಸ್ವತಿಗಳು. ಅದರ ಜೊತೆಗೆ ವಿದ್ಯಾರಣ್ಯ ಮುನಿಗಳು ಸಹ ಬರ್ತಾರೆ. ಅದ್ವೈತದ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸಿದಂತಹ ಅವರ ಪ್ರೌಢಿಮೆ ಮತ್ತು ಪಾಂಡಿತ್ಯಗಳಿಂದಾಗಿ
ಅವರ ಅದ್ವೈತ ಸಿದ್ಧಿ ಎನ್ನುವಂಥ ಗ್ರಂಥ ವೇದಾಂತದ ಒಂದು ಮೇರು ಕೃತಿ. ಅದು ಪ್ರಾಯಶಃ ಅದನ್ನು ಸರಿಗಟ್ಟುವಂಥ ಇನ್ನೊಂದು ಗ್ರಂಥ ವೇದಾಂತ ಸಾಹಿತ್ಯದಲ್ಲಿ ಬಂದಿಲ್ಲ ಅಂತ ಹೇಳಿದರೂ ಸಹ ತಪ್ಪಲ್ಲ. ಬಹಳ ತಾರ್ಕಿಕವಾದ ಶೈಲಿಯಲ್ಲಿ ಯುಕ್ತಿಗಳಿಂದಾಗಿ ಅವರು ಈ ಅದ್ವೈತ ತತ್ವವನ್ನು ಅಲ್ಲಿ ಸಮರ್ಥನೆ ಮಾಡ್ತಾರೆ. ಇವರ ಬದುಕಿನ ಹಿನ್ನೆಲೆ ಏನು? ನನಗೆ ಇವತ್ತು ಬಹಳ ಸಂತೋಷ, ಸಮಾಧಾನ ಆಗ್ತಾ ಇದೆ. ಯಾಕೆಂದರೆ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಯುತ ಎಂ ಕೆ ಜೋಶಿ ಅವರು ಅವ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದವರು, ಮತ್ತು ಅವರು ಹುಟ್ಟಿದಂಥ ಊರು ಪ್ರದೇಶಗಳನ್ನೆಲ್ಲ ಸುತ್ತಾಡಿ ಬಂದವರು. ಹಾಗಾಗಿ ಇದೊಂದು ರೀತಿಯ ಕಾಕತಾಳೀಯ. ನಾನು ಪ್ರಾಯಶಃ ಇವತ್ತು ಈ ವಿಚಾರವನ್ನು ಹೇಳ್ತೇನೆ ಅಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅವರು ಇವತ್ತು ಇಲ್ಲಿಗೆ ಬರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಹೇಳಿದೆ ಕಾಕತಾಳೀಯ ಇದಂತ, ಪರಸ್ಪರ ಗೊತ್ತಿಲ್ಲದೆ ಈ ಒಂದು ಸನ್ನಿವೇಶ ಏರ್ಪಟ್ಟಿದೆ. ಹಾಗಾಗಿ ಇದೊಂದು ಪ್ರಾಯಶಃ ಅತ್ಯಂತ ವಿಶಿಷ್ಟವಾದ ಸಂಗತಿ. ಇವರ ಮನೆತನದವರು ಮೂಲತಃ ಕನೋಜಿನವರು. 12ನೇ ಶತಮಾನದಲ್ಲಿ ಶಹಬುದ್ದೀನ್ ಅಂತ ಒಬ್ಬ ಮುಸ್ಲಿಂ ದೊರೆ ಇದ್ದ. ಈ ಶಹಬುದ್ದೀನ್ ಗೋರಿ ಅವನು ತನ್ನ ಮೂರ್ಖ ಆಳ್ವಿಕೆಯಿಂದಾಗಿ ಈ ಕನೋಜ ನಗರವನ್ನು, ಇಡೀ ರಾಜ್ಯವನ್ನು ಹಾಳು ಮಾಡಿ ತೆಗೆದ. ಇದರಿಂದ ಏನಾಯಿತು ಅಂದರೆ ಅಲ್ಲಿನ ಜನಜೀವನ ಎಲ್ಲ ಉದ್ಧ್ವಸ್ತ ಆಗಿ ಹೋಯಿತು. ಅಲ್ಲಿನ ಅನೇಕ ಸಾಂಸ್ಕೃತಿಕ ಕುಟುಂಬಗಳು, ನಮ್ಮ ಪರಂಪರೆಯಲ್ಲಿ ಜ್ಞಾನ ಸಂರಕ್ಷಣೆಯನ್ನು ಮಾಡಿಕೊಂಡು ಬಂದಂತಹ ಪಂಡಿತ ಪರಂಪರೆ ಎಲ್ಲ ಅಲ್ಲಿಂದ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂತು. ಇದೇ ಪರಿಸ್ಥಿತಿಯನ್ನು ನಾವು ಹಿಂದೆ ಅಪ್ಪಯ್ಯ ದೀಕ್ಷಿತರ ಜೀವನ ಚರಿತ್ರೆಯಲ್ಲೂ ನೋಡಿದ್ದೇವೆ. ಹಾಗಾಗಿ ಎಷ್ಟೋ ಜನ ಆ ಜಾಗವನ್ನು ಬಿಟ್ಟು ಹೊರಟರು, ಬೇರೆ ಬೇರೆ ಸ್ಥಳಗಳಿಗೆ ಬಂದಿದ್ದಾರೆ. ಕೆಲವು ಜನರು ಮಿಥಿಲೆಯ ಕಡೆಗೆ ಬಂದಿದ್ದಾರೆ. ಮಿಥಿಲಾ ಇಂದಿನ ನೇಪಾಳ, ಸೀತೆಯ ತವರು ಮನೆ. ಮತ್ತು ಕೆಲವು ಜನ ಬಂಗಾಳದ ನವದ್ವೀಪದ ಕಡೆಗೆ ಹೋಗಿದ್ದಾರೆ. ಮಧುಸೂದನರ ಪೂರ್ವಜರು ಶ್ರೀರಾಮ ಮಿಶ್ರರು ಅಂತ 12ನೇ ಶತಮಾನದಲ್ಲಿ ಹೇಳ್ತಾ ಇರೋದು. ಅವರ ಪರಂಪರೆ ಅತ್ಯಂತ ಹಿಂದಿನವರು. ಅವರು ಮಹಾಪಂಡಿತರು, ಅಗ್ನಿಹೋತ್ರಿಗಳು. ಅಂದರೆ ನಿನ್ನೆ ನಾನು ಹೇಳಿದ್ದೇನೆ, ಭಗವತ್ ಸ್ವರೂಪವನ್ನು ಅಗ್ನಿಯಲ್ಲಿ ನೋಡುವವರು, ಅಗ್ನಿಯನ್ನು ನಿರಂತರ ಆರಾಧನೆ ಮಾಡುವವರನ್ನು ಅಗ್ನಿಹೋತ್ರಿಗಳು ಅಂತ ಕರೀತಾರೆ. ಈ ಮನೆತನದಲ್ಲಿ ಜನಿಸಿದಂತಹ ಮುಂದೆ ಎಷ್ಟೋ ತಲೆಮಾರು ಆದಮೇಲೆ ಪ್ರಮೋದನ ಪುರಂದರಾಚಾರ್ಯರು ಅನ್ನುವರು ಒಬ್ಬರು. ಈ ಮಧುಸೂದನ ಸರಸ್ವತಿಗಳವರ ತಂದೆಯವರವರು. ಅವರಿಗೆ 4 ಜನ ಗಂಡು ಮಕ್ಕಳು, ಬಹಳ ದೊಡ್ಡ ವಿದ್ವಾಂಸರು ಪುರಂದರಾಚಾರ್ಯರು. ಮೊದಲನೆಯವರ ಹೆಸರು ಶ್ರೀನಾಥ ಚೂಡಾಮಣಿ ಅಂತ, ಎರಡನೆಯವರು ಯಾದವ ಅಂತ, ಮತ್ತು ಮೂರನೆಯವರು ಕಮಲನಯನ, ನಾಲ್ಕನೆಯವರು ವಾಗೀಶ. ಈ ಮೂರನೆಯ ಮಗನಾದ ಕಮಲನಯನನೇ ಮುಂದೆ ಸನ್ಯಾಸ ಸ್ವೀಕರಿಸಿದಾಗ ಮಧುಸೂದನ ಸರಸ್ವತಿ ಎನ್ನುವಂತಹ ಯೋಗಪಟ್ಟದಿಂದ ಅವರು ಶೋಭಿತರಾದರು. ಪ್ರಮೋದನ ಪುರಂದರ ಆಚಾರ್ಯರು ಬಂಗಾಲದ ಈ ಕೋಟಲಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿದ್ದರು. ಅಲ್ಲಿ ಒಂದು ಸಲ ಏನಾಯಿತು ಅಂದರೆ, ಪಕ್ಕದಲ್ಲಿ ಇನ್ನೊಬ್ಬ ರಾಜ, ಅವನು ಕಂದರ್ಪನಾರಾಯಣ ಅಂತ ಅವನ ಹೆಸರು. ಆತ ಇವರನ್ನು ಮೆಚ್ಚಿಕೊಂಡಿದ್ದ ಬಹಳವಾಗಿ. ಆದರೆ ಇವರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಅವರನ್ನು ಹಚ್ಚಿಕೊಂಡಿದ್ದರು. ಒಂದು ನೆನಪಿಟ್ಕೊಳ್ಬೇಕು ನಾವು, ಸಂಸ್ಕೃತದ ಪಂಡಿತರು, ಪ್ರಾಚೀನ ಪಂಡಿತರು ಎಂದೂ ತಮ್ಮ ಸ್ವಾಭಿಮಾನವನ್ನು ಕಳ್ಕೊಂಡು ಬದುಕಿದವರಲ್ಲ. ಹೊತ್ತು ತುತ್ತಿಗಾಗಿ 6 ಅಡಿ ದೇಹವನ್ನು 3 ಅಡಿ ಮಾಡಿದವರಲ್ಲ. ರಾಜ ಅವರ ಪಾಂಡಿತ್ಯಕ್ಕೆ ಮೆರುಗಾಗಿದ್ದ. ಹಾಗಾಗಿ ನೀವು ಆಗಾಗ ನನ್ನ ಹತ್ರ ಬರಬೇಕು ಅಂತ ಕೇಳಿದ್ದ. ಇದು ಹಿನ್ನೆಲೆ. ಪುರಂದರಾಚಾರ್ಯರು ಸ್ವತಃ ಪಾಂಡಿತ್ಯ ಸಂಪನ್ನರಾದಂತಹ ಪಂಡಿತರು. ಹಾಗಾಗಿ ತಮ್ಮ ಮಕ್ಕಳಿಗೆ ಅವರೇ ಬಾಲ್ಯದ ವಿದ್ಯಾಭ್ಯಾಸ ಮಾಡಿಸಿದ್ದಾರೆ.
ಮೂರನೇ ಮಗನಾದಂಥ ಈ ಕಮಲನಯನ ಸ್ವಭಾವತಃ ಅತ್ಯಂತ ಚುರುಕು, ಅತ್ಯಂತ ಜಾಣ. ಇತಿಹಾಸಕಾರರು ಹೇಳ್ತಾರೆ, ಅವರಿಗೆ ಅವರ 10 ಅಥವಾ 11ನೇ ವಯಸ್ಸಿನಲ್ಲಿ ಕವಿತಾ ಶಕ್ತಿ ಇದ್ದಕ್ಕಿದ್ದ ಹಾಗೆ ಜಾಗೃತ ಆಗಿಬಿಡುತ್ತಂತೆ. ಅವರ ನಾಲಿಗೆಯಲ್ಲಿ ಸರಸ್ವತಿ ನರ್ತನ ಮಾಡೋದಕ್ಕೆ ಪ್ರಾರಂಭ ಮಾಡಿದಳು ಅಂತ. ಎಷ್ಟರ ಮಟ್ಟಿಗೆ ಅಂದರೆ, ಇವರು ಇದ್ದಕ್ಕಿದ್ದ ಹಾಗೆ ಗುನುಗ್ತಾ ಹೇಳ್ತಾ ಇದ್ದರೆ ಅದನ್ನು ಕೇಳೋದಕ್ಕೆ ಸುತ್ತಲೂ ಜನ ಸೇರ್ತಾ ಇದ್ರಂತೆ. ಅಷ್ಟು ಸುಂದರವಾಗಿ, ಸಹಜವಾಗಿ, ಅಯಾಚಿತವಾಗಿ, ಅಪ್ರಯತ್ನವಾಗಿ ಆ ಕವಿತಾ ಕಾಮಿನಿ ಅವರ ಬಾಯಿಂದ ಹರಿದು ಬರ್ತಾ ಇದ್ಲು. ಇಂತಹ ಸಂದರ್ಭದಲ್ಲಿ ಅವರ ತಂದೆಯವರಿಗೂ ವಯಸ್ಸಾಗ್ತಾ ಬಂದಿತ್ತು ಮುಂದೆ. ಆಗ ಅವರ ತಂದೆ ಎಷ್ಟಂದರೂ ರಾಜ. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ಮಾತುಂಟು, ಏಕಂ ಮಿತ್ರಂ ಭೂಪತಿರ್ವ ಯತಿರ್ವ. ಜೀವನದಲ್ಲಿ ನಿಜವಾದ ಗೆಳೆಯ ಅಂದರೆ ಇಬ್ಬರಂತೆ, ಒಬ್ಬ ಯತಿ, ಅದು ಇಲ್ಲ ಇದ್ರೆ ಭೂಪತಿ ಅಂತ. ಆದರೆ ಈ ಕೆಟ್ಟ ಕೆಲಸ ಮಾಡುವ ಕಿತಾಪತಿಗಳನ್ನು ಮಿತ್ರರು ಅಂತ ಎಂದು ನಾವು ಸ್ವೀಕಾರ ಮಾಡಬಾರ್ದು. ಆ ಹಿನ್ನೆಲೆಯಲ್ಲಿ ವರ್ಷಕ್ಕೊಂದು ಸಲ ಅವರ ಮನೆ ಮುಂದುಗಡೆಯಲ್ಲಿ ಬೆಳೀತಾ ಇರುವಂಥ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು, ಏಕೆಂದರೆ ನಮ್ಮಲ್ಲೊಂದು ಭಾವನೆ ಇತ್ತು, ನಾವಿಷ್ಣು ಪೃಥ್ವೀಪತಿ, ರಾಜ್ಯವನ್ನು ಆಳುವ ರಾಜ ಸಾಕ್ಷಾತ್ ನಾರಾಯಣನಿಗೆ ಸಮಾನ ಅಂತ ಈ ಭಾವನೆ ಅವರಿಗಿತ್ತು. ಹಾಗಾಗಿ ಅವರು ಏನು ಮಾಡ್ತಾಯಿದ್ರು ಅಂದರೆ, ಈ ಚಂದ್ರದ್ವೀಪದ ರಾಜ ಕಂದರ್ಪ ನಾರಾಯಣ ಅವನಿಗೆ ತಮ್ಮ ಮನೆಯ ಮಾವಿನ ಮರದಲ್ಲಿ ಬಿಟ್ಟಂಥ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಕೊಡ್ತಿದ್ರು. ಹಾಗೆ ತೆಗೆದುಕೊಂಡು ಹೋಗಿ ಕೊಡಬೇಕಿದ್ದರೆ ಅವರು ಇದ್ದಂತಹ ಈ ಕೋಟಲಿ ಗ್ರಾಮದಿಂದ ಚಂದ್ರದ್ವೀಪಕ್ಕೆ ಬರುವಾಗ ದೋಣಿಯನ್ನು ದಾಟಿ ಬರಬೇಕಿತ್ತು. ಮಧುಮತಿ ಎನ್ನುವಂಥ ನದಿ ಅದು. ಕೊನೆಗೆ ವಯಸ್ಸಾಗ್ತಾ ಬಂದಮೇಲೆ ಅವರಿಗೆ ಅದು ಕಷ್ಟ ಅಂತ ಅನ್ನಿಸ್ತು. ರಾಜನ ಹತ್ರ ಹೇಳ್ತಾರೆ, ನನಗೆ ಇನ್ನೂ ಬರೋದಕ್ಕಾಗೋದಿಲ್ಲ, ಸಾಧ್ಯ ಆದರೆ ನನ್ನ ಮಕ್ಕಳು ಈ ಒಂದು ಸನ್ನಿಷ್ಠೆಯನ್ನು ಮುಂದುವರಿಸ್ತಾರೆ, ಅಲ್ಲದೆ ನೀವು ಅನ್ಯಥಾ ಭಾವಿಸಬಾರದು ಅಂತ ಹೇಳಿಬಿಟ್ರು. ಆಗ ಕಂದರ್ಪ ನಾರಾಯಣ ಒಂದು ಮಾತು ಹೇಳ್ತಾನೆ, ಇಲ್ಲ ಆಗೋದಿಲ್ಲ, ನೀವು ಬರಲೇಬೇಕು ನೀವು ಅಂತ. ಆಗಲಿ, ನಿಮ್ಮ ಮಕ್ಕಳು ಬರ್ತಾರೆ ಅಂತ ಹೇಳಿದಲ್ಲ. ಅವತ್ತು ಏನಾಯಿತು ಅಂದರೆ, ಅವರು ಮಧುಸೂದನ ಸರಸ್ವತಿಗಳನ್ನು ಅಂದರೆ ಕಮಲನಯನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ, ಮುಂದೆ ಅಕಸ್ಮಾತ್ತಾಗಿ ಪರಿಚಯ ಇದ್ದರೆ ಇರಲಿ ಅಂಥೇಳಿ. ಆಗ ಅವ್ರು ಹೇಳ್ತಾರೆ, ನನ್ನ ಮಗ ಇವನು ಮುಂದೆ ಬಂದರೆ ಬರಬಹುದು, ಬರದೇ ಇದ್ದರೆ ಇರ್ಬೋದು ಅಂತ. ಆಗ ತಕ್ಷಣ ಹೇಳ್ತಾನೆ, ಏನು ಮಾಡ್ತಾನೆ ಆತ ಅಂತ. ಕಂದರ್ಪನಾನಂದ ಅವನು ಓದ್ತಾ ಇದ್ದಾನೆ ಇನ್ನು, ಏನೋ ಆಗಾಗ ಅವನ ಬಾಯಲ್ಲಿ ಒಂದಿಷ್ಟು ಕವಿತೆಗಳನ್ನು ಕಟ್ಕೊಂಡು ಹೇಳ್ತಾ ಇರ್ತಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ, ಏನಾಗ್ತಾನೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಎಂಥ ಪ್ರಾಮಾಣಿಕವಾದ ಅಭಿಪ್ರಾಯ ನೋಡಿ, ಬೂಸ್ಟಿಂಗ್ ಅನ್ನೋದು ಇಲ್ಲವೇ ಇಲ್ಲ. ಆಗ ತಕ್ಷಣ ಆತ ಹೇಳ್ತಾನೆ, ಒಂದೆರಡು ಪದ್ಯವನ್ನು ಹೇಳಪ್ಪ ನೋಡೋಣ ನೀನು ಅಂತ. ಕಮಲನಯನ ಅಲ್ಲಿಯೇ ಪದ್ಯವನ್ನು ಕಟ್ಟಿ ಹೇಳ್ತಾ ಇದ್ದರೆ, ಕಂದರ್ಪ ನಾರಾಯಣ ರಾಜ ಬೇರೆ ಯಾವುದೋ ಬ್ಯಾಡದಿದ್ದ ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡು ಅನ್ಯಮನಸ್ಕನಾಗ್ಬಿಟ್ಟ. ಆಗ ಕಮಲನಯನ ವಿಚಾರ ಮಾಡ್ತಾನೆ, ನನ್ನ ತಂದೆಯವರು ನನ್ನಿಂದ ಹೀಗೆ ನೀನು ಕಟ್ಟಿದ ಪದ್ಯವನ್ನು ವಾಚನ ಮಾಡುವಂತ ಹೇಳಿದ್ದು, ಪ್ರಾಯಶಃ ರಾಜ ಏನಾದರೂ ನಮ್ಮ ಬಗ್ಗೆ ಒಳ್ಳೆಯದನ್ನು ವಿಚಾರ ಮಾಡಿ ನಮ್ಮ ಕುಟುಂಬಕ್ಕೆ ಏನಾದರೂ ಕೊಟ್ಟಾನೋ ಎನ್ನುವಂಥ ಹಿನ್ನೆಲೆ ಇರಬಹುದೋ ಏನೋ ಗೊತ್ತಿಲ್ಲ. ಅಂದರೆ ಒಟ್ಟಾರೆ ರಾಜ ಸಂತೋಷಪಡಲಿ ಅಂತ. ಆದರೆ ನಾನು ಹೇಳ್ತಾ ಇದ್ದರೆ ಇವನು ಬೇರೆ ಯಾವುದೋ ವಿಚಾರವನ್ನು ತಲೆಯಲ್ಲಿ ತುಂಬಿಕೊಂಡು ನನ್ನ ಹೇಳುವಿಕೆಯನ್ನು ಅಸಡ್ಡತನದಿಂದ ನೋಡ್ತಾ ಇದ್ದಾನಲ್ಲ ಇವನು. ಛೇ, ಇನ್ನು ಮುಂದೆ ಮನುಷ್ಯರ ತೃಪ್ತಿಗಾಗಿ ಒಂದು ಪದ್ಯವನ್ನು ಬರೆಯೋದಿಲ್ಲ ಅಂತ ತೀರ್ಮಾನ ಮಾಡಿದರು ಅವರು. ನನ್ನ ಪದ್ಯ ರಚನೆ ಆಗುವಂತಿದ್ದರೆ ಅದು ಶ್ರೀಕೃಷ್ಣನಿಗಾಗಿ. ಈ ರಾಜರಿಗೋಸ್ಕರ ಒಂದು ಪದ್ಯವನ್ನು ರಚನೆ ಮಾಡೋದಿಲ್ಲ. ಈಗ ತಾನು ಹೇಳಿದ್ದೀನಿ ಆ ಸ್ವಾಭಿಮಾನ ಹೇಗಿರುತ್ತೆ ಅಂತ. ಮಧುಸೂದನ ಸರಸ್ವತಿಗಳು ಅಂದರೆ ಕಮಲನಯನ ತಮ್ಮ ಪ್ರಾರಂಭದ ದಶೆಯಲ್ಲೇ ಈ ರಾಜರ ಹಣೆಬರಹವನ್ನು ಅಳೆದು ಬಿಟ್ಟರು. ಆದರೆ ಇನ್ನೊಬ್ಬ ಇದ್ದ, ಇದೇ 12ನೇ ಶತಮಾನದಲ್ಲಿ ಒರಿಸ್ಸಾದಲ್ಲಿ ಲೀಲಾಶುಕ ಅಂತ, ಅದ್ಭುತ ಕವಿ ಅವನು. ಅವನ ಪರಿಸ್ಥಿತಿ ಹೀಗೆ.
ಹೊಟ್ಟೆಯೆಲ್ಲ ಬೆನ್ನಿಗೆ ಅಂಟಿಕೊಂಡಂಥ ಬಡತನ. ಆದರೆ ಎಲ್ಲೋ ಒಂದೆರಡು ಸಲ ಏನಾಯಿತು ಕೇಳಿದರೆ, ಹಸಿವನ್ನು ನಿಗ್ರಹಿಸೋದು ಭಾಳ ಕಷ್ಟ ನೋಡಿ. ಅದಕ್ಕೋಸ್ಕರ ತನ್ನ ಪಾಂಡಿತ್ಯದಿಂದ ಪದ್ಯ ರಚನೆ ಮಾಡಿ ಒಂದೆರಡು ರಾಜರನ್ನು ಹೊಗಳಿಬಿಟ್ಟ ಅವನು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಅರಿವಾಯಿತು, ನಾನು ತಪ್ಪು ಮಾಡಿಬಿಟ್ಟೆ. ಯಾಕೆಂದರೆ ಎಲ್ಲ ಭಾಷೆಯಲ್ಲೂ ಸರಸ್ವತಿ ಇದ್ದಾಳೆ, ನೋ ಡೌಟ್, ಮತ್ತು ಮುಂದೆ ನಾವು ಅದನ್ನು ನೋಡಲಿಕ್ಕಿದ್ದೇವೆ. ಆದರೆ ವಿಶೇಷವಾಗಿ ಸಂಸ್ಕೃತ ಭಾಷೆಗೆ ಇನ್ನೊಂದು ಹೆಸರು ದೇವಭಾಷಾ ಅಂತ. ಅದು ತಾಯಿ ಸರಸ್ವತಿಯ ಮನೆ, ಅದು ಸಾಕ್ಷಾತ್ತಾಗಿ. ಹೀಗಾಗಿ ಇಂಥ ಭಾಷೆ ಅಂದರೆ ಆಕೆಯ ಮನೆಯಲ್ಲಿ ಅವಳು ಸದಾ ವಾಸ ಮಾಡಿದ್ದಾಳೆ. ಹಾಗಾಗಿ ಈ ಭಾಷೆಯಲ್ಲಿ ನಾನು ಪದ್ಯ ಕಟ್ಟಿ ಶ್ಲೋಕ ಕಟ್ಟಿ ಇವರನ್ನು ಹೊಗಳೋದು ಅಂತ ಆದರೆ ನಾನು ತಾಯಿ ಶಾರದೆಗೆ ಅಪಚಾರ ಮಾಡಿದ ಹಾಗೆ ಅಲ್ವಾ? ಲೀಲಾಶುಕ ಈ ಮಾತನ್ನು ಹೇಳ್ತಾನೆ. ಮಾತರ್ನಾತಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ ತತ್ಕ್ಷಂತವ್ಯಂ ಸಹಜ ಸರಲೆ ವತ್ಸಲೆ ವಾಣಿ ಕುರ್ಯಾಂ ತತ್ಕ್ಷಂತವ್ಯಂ ಸಹಜ ಸರಲೆ ವತ್ಸಲೆ ವಾಣಿ ಕುರ್ಯಾಂ ಪ್ರಾಯಶ್ಚಿತ್ತಂ ಗುಣಗಣನಯಾ ಪ್ರಾಯಶ್ಚಿತ್ತಂ ಗುಣಗಣನಯಾ ಗೋಪವೇಷಸ್ಯ ವಿಷ್ಣೋಃ ಪ್ರಾಯಶ್ಚಿತ್ತಂ ಗುಣಗಣನಯಾ ಗೋಪವೇಷಸ್ಯ ವಿಷ್ಣೋಃ. ಅಮ್ಮ ತಾಯಿ ಶಾರದೆ, ನಾನು ನಿನ್ನ ವಿಚಾರದಲ್ಲಿ ತಪ್ಪನ್ನು ಮಾಡಿದ್ದೇನೆ. ಮಾತರ್ನಾತಃ ಪರಮನುಚಿತಂ ಯತ್ ಖಲಾನಾಂ ಪುರಸ್ತಾತ್. ಈ ದುಷ್ಟರು, ಭ್ರಷ್ಟರು, ಖಲರು, ಅಯೋಗ್ಯರು ಇವರ ಮುಂದೆ ಅವರಿಂದ ಮಾನ ಸನ್ಮಾನ ಪಡೆಯೋದಕ್ಕೋಸ್ಕರ ನನ್ನ ನಾಲಿಗೆಯಲ್ಲಿ ನಿನ್ನನ್ನು ನಾನು ಕುಣಿಸಿಬಿಟ್ನಲ್ಲಮ್ಮ. ಎಂಥ ತಪ್ಪನ್ನು ಮಾಡಿದ್ದೆ ನಾನು. ಇದು ಇರೋದು ಉತ್ತಮ ವಿಚಾರವನ್ನು ಹೇಳೋದಕ್ಕೆ. ಇಂಥ ಅಯೋಗ್ಯರನ್ನು ಹೊಗಳೋದಕ್ಕೋಸ್ಕರ ನಿನ್ನನ್ನು ನಾನು ನನ್ನ ನಾಲಿಗೆಯಲ್ಲಿ ನರ್ತನ ಮಾಡುವ ಹಾಗೆ ಮಾಡಿಬಿಟ್ಟೆ ನಾನು. ಛೇ, ಅಪಚಾರ ಅಲ್ವಾ? ನಿನಗೆ ಮಾಡಿದ ಈ ತಪ್ಪಿಗೆ ನಾನೇನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಮ್ಮ? ಈಗ ನೀನೇ ಹೇಳು. ಕೊನೆಗೆ ಅವಳು ಹೇಳಲಿಲ್ಲ, ಅವನ ಅಂತಃಸಾಕ್ಷಿ ಹೇಳಿತಂತೆ ಒಳಗಿಂದ. ಪ್ರಾಯಶ್ಚಿತ್ತಂ ಗುಣಗಣನಯ. ಒಂದು ಪ್ರಾಯಶ್ಚಿತ್ತ ಉಂಟು. ಏನು? ಆ ಗೋಪವೇಷಧಾರಿಯಾದ ಕೃಷ್ಣನ ಗುಣಗಣನೆಯನ್ನು ಮತ್ತೆ ಮತ್ತೆ ಮಾಡುವಂಥ. ಅದಕ್ಕೋಸ್ಕರ ಮೊದಲು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕೃಷ್ಣ ಕರುಣಾಮೃತ ಎನ್ನುವಂತಹ ಸುಮಾರು 300ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡ ಶ್ರೀಕೃಷ್ಣ ಪಾರಮ್ಯವನ್ನು ಪ್ರತಿಪಾದನೆ ಮಾಡುವಂತಹ ಗ್ರಂಥವನ್ನು ರಚನೆ ಮಾಡಿದ ಲೀಲಾಶುಕ. ಏಕೆಂದರೆ ಅವನು ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟಿದ್ದ. ಆದರೆ ಕಮಲನಯನರು ಬಹಳ ಬೇಗ ಎಚ್ಚೆತ್ಕೊಂಡ್ಬಿಟ್ರು, ತೀರ್ಮಾನ ಮಾಡಿಬಿಟ್ರು, ಇನ್ನು ಮುಂದೆ ಈ ರಾಜರನ್ನು ಹೊಗಳುವ ಕೆಲಸ ನಾನು ಎಂದೂ ಮಾಡೋದಿಲ್ಲ ಅಂತ. ಹಾಗಾಗಿ ನನ್ನ ನಾಲಿಗೆಯಲ್ಲಿ ನೆಲೆಸಿದಂತಹ ಸರಸ್ವತಿಗೆ ಅಪಚಾರ ಮಾಡೋದಿಲ್ಲ ಅಂತ ಹೀಗೆ ತೀರ್ಮಾನ ಮಾಡಿ ಅವರು ತಂದೆಯನ್ನು ಮುಂದೆ ಕಳಿಸಿ ಬರ್ತಾಯಿದ್ದರು. ಬರುವಾಗ ಏನಾಯಿತು ಅಂದರೆ, ಆ ಮಧುಮತಿ ನದಿಯನ್ನು ದಾಟಿ ಅವರ ಊರಿಗೆ ಬರಬೇಕು ಚಂದ್ರ ದ್ವೀಪದಿಂದ. ತಂದೆಯವರು ಮುಂದೆ ಬಂದುಬಿಟ್ಟಿದ್ದಾರೆ, ದೋಣಿ ಸಿಕ್ಕಿದೆ, ಹತ್ತು ಹೋಗಿದೆ, ಇನ್ನೇನು ವ್ಯವಸ್ಥೆ ಇಲ್ಲ. ಆದರೆ ಇವರು ನೋಡಿ ಸುಮಾರು 1 ತಾಸು 2 ತಾಸು 3 ತಾಸು ಆಯಿತು, ಯಾವುದೇ ದೋಣಿಯೇ ಬಂದಿಲ್ಲ. ದೋಣಿ ಇಲ್ಲದೆ ಆಚೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಶಾಲವಾದ ನದಿ. ಅಲ್ಲಿಯೇ ಅವರು ತಾಯಿ ಜಾಹ್ನವಿಯನ್ನು ಕುರಿತು ನಿರಂತರ 3 ದಿನ ಕುಳಿತಿದ್ದಾರಂತೆ. ಅಂದರೆ ಮುಂದೆ ಇವರೊಬ್ಬರು ತಪಸ್ವಿ ಆಗಲಿಕ್ಕೆ ಯೋಗ್ಯರಿದ್ದಾರೆ ಅನ್ನೋದು ಅಲ್ಲಿಯೇ ಬೀಜಾವಾಪ ಆಗಿತ್ತು. ಆಗ ಇತಿಹಾಸಕಾರರು ಹೇಳ್ತಾರೆ, ನಾವಿಕನಿಲ್ಲದೆ ಇರುವಂಥ ಒಂದು ದೋಣಿ ಸಹಜವಾಗಿ ಅಲ್ಲಿಗೆ ಬಂದಿತ್ತು ಅಂತ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು.
ಇವರ ಹತ್ರ ಬಂದು ನಿಂತಾಗ ಕುಳಿತಿದ್ದಾರೆ. ಪಕ್ಕದ ದಡಕ್ಕೆ ಇವರನ್ನು ತಂದು ಸೇರಿಸಿದೆ. ಇದು ಒಂದು ಐತಿಹ್ಯ. ಅಷ್ಟು ಹಿನ್ನೆಲೆಯಲ್ಲಿ ಮನೆಗೆ ಬಂದರು. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ನವದ್ವೀಪದಲ್ಲಿ ಚೈತನ್ಯ ಮಹಾಪ್ರಭುಗಳು ಎನ್ನುವಂಥ ದ್ವೈತ ಸಂಪ್ರದಾಯದಲ್ಲಿ ಬಂದಂತಹ ಶ್ರೀಕೃಷ್ಣನ ಪರಮ ಭಕ್ತರು ಇದ್ದರು. ಅವರ ಪ್ರಭಾವ ಎಲ್ಲ ಕಡೆಗೂ ಹಬ್ಬಿತ್ತು. ಅವರನ್ನು ಕಾಣಬೇಕು ಅಂಥೇಳಿ ಇವರು ಆ ನವದ್ವೀಪದ ಕಡೆಗೆ, ತಮ್ಮ ಊರಿನ ನವದ್ವೀಪದ ಕಡೆಗೆ ಹೋಗ್ತಾರೆ. ಆದರೆ ಏನಾಯಿತು ಕೇಳಿದರೆ, ಇವರು ಅಲ್ಲಿಗೆ ಸುಮಾರು ದೂರ ಅಲ್ಲಿಂದ ಹೋಗುವಷ್ಟು ಹೊತ್ತಿಗೆ ಚೈತನ್ಯ ಪ್ರಭುಗಳು ಅಲ್ಲಿಂದ ಹೊರಟು ಬಿಟ್ಟಿದ್ರು ಅನ್ನೋದಕ್ಕೆ ಅರ್ಥ ಭೌತಿಕ ದೇಹವನ್ನು ಬಿಟ್ಟಿದ್ದರು ಎನ್ನುವಂಥದ್ದು. ಬಹಳ ಬೇಸರ ಆಗತ್ತೆ ಅವರಿಗೆ. ಇಲ್ಲಿ ಇತಿಹಾಸ ಎರಡು ರೀತಿಯಲ್ಲುಂಟು. ಒಂದು ಅವರು ಭೌತಿಕವಾಗಿಯೇ ದೇಹ ಹೊರಟು ಹೋಗಿಬಿಟ್ಟಿದ್ರು ಅಂತ, ಇನ್ನೊಂದು ಅವರು ಬೇರೆ ಕಡೆ ಹೊರಟು ಹೋಗಿದ್ರು ಎನ್ನುವಂಥ ಅಭಿಪ್ರಾಯವೂ ಕೇಳಿ ಬರುತ್ತೆ. ಏಕೆಂದರೆ ಎಲ್ಲ ಭಾಳ ಹಿಂದಿನ ವಿಚಾರವಾದ್ದರಿಂದ ಇದು ಹೀಗೆ ಅಂತ ಕರಾರುವಾಕ್ಕ ಹೇಳೋದು ಕಷ್ಟ. ನನ್ನ ಅಧ್ಯಯನದಲ್ಲಿ ಏನು ಸಿಕ್ಕಿದೋ ಅದನ್ನು ನಿಮ್ಮ ಮುಂದೆ ಇಡ್ತೇನೆ ನಾನು, ಅಷ್ಟೇ. ಕೊನೆಗೆ ಯಾರೋ ಹೇಳಿದಂತೆ, ಇಲ್ಲ ಮತ್ತೆ ಬರ್ತಾರೆ ಅವರು ಹೀಗೆ ಅಂತ. ಹಾಗೆ ಬರ್ತಾರೆ ಎನ್ನುವ ಸುದ್ದಿ ಕಿವಿ ಬಿದ್ದಾಗ ಮತ್ತೆ ನಾನು ಅಷ್ಟು ದೂರ ನನ್ನ ಊರಿಗೆ ಕೋಟಾಲಿ ಗ್ರಾಮಕ್ಕೆ ಹೋಗೋದು ಯಾಕೆ, ಇಲ್ಲೇ ನಿಂತು ಬಿಡ್ತೇನೆ ಅಂಥೇಳಿ ಅವರು ಅಲ್ಲಿಯೇ ಇರೋದಕ್ಕೆ ನಿಶ್ಚಯ ಮಾಡಿದರು. ವ್ಯರ್ಥವಾಗಿ ಇದ್ದು ಕಾಲಹರಣ ಮಾಡೋದು ಯಾಕೆ ಅಂಥೇಳಿ ಅಲ್ಲಿ ಮಧುರಾನಾಥ ತಾರ್ಕಿಕ ವಾಗೀಶ್ವರಿ ಎನ್ನುವಂಥ ದೊಡ್ಡ ಪಂಡಿತರಿದ್ದರು. ಅವರು ನ್ಯಾಯಶಾಸ್ತ್ರದಲ್ಲಿ ಅಸಾಧಾರಣ ಪಂಡಿತರು. ಓದುವ ಕುತೂಹಲ ಇದೆ. ಹಾಗಾಗಿ ನಾನು ಇವರ ಹತ್ರ ನಿಂತು ತರ್ಕಶಾಸ್ತ್ರವನ್ನು, ನ್ಯಾಯಶಾಸ್ತ್ರವನ್ನು ಓದ್ತೇನೆ ಅಂಥೇಳಿ ತರ್ಕಶಾಸ್ತ್ರವನ್ನು ಓದಿದರು. 3-4 ವರ್ಷದೊಳಗೆ ಅತ್ಯಂತ ಸಿದ್ಧಹಸ್ತರಾಗಿಬಿಟ್ರು ನ್ಯಾಯಶಾಸ್ತ್ರದೊಳಗೆ ಅವರು. ಕೊನೆಗೆ ಮೊದಲನೇದಾಗಿ ಚೈತನ್ಯ ಪ್ರಭುಗಳ ಇನ್ಫ್ಲೂಯೆನ್ಸ್, ಎರಡನೇದಾಗಿ ಈ ನ್ಯಾಯಶಾಸ್ತ್ರ, ಅದು ಸಹ ಲಾಜಿಕ್ಕಿನ ಮೂಲಕ ಎಲ್ಲವನ್ನು ಬೇರೆ ಅಂತ ಹೇಳುವಂಥ ಶಾಸ್ತ್ರ ಅದು. ಈ ಎರಡರ ಹಿನ್ನೆಲೆಯಲ್ಲಿ ಅವರಿಗೆ ಏನಾಯಿತು ಕೇಳಿದರೆ, ಈ ಅದ್ವೈತ ತತ್ವದ ಮೇಲೆ ಒಂದು ರೀತಿಯ ಜಿಗುಪ್ಸೆ ಬಂತು. ಯಾಕೆಂದರೆ ಅವ್ರ ಮನಸ್ಸಿದ್ದ ಭಾವನೆ, ಭಕ್ತಿ ಮಾಡಬೇಕು ಅಂತಾದಾಗ ಭಕ್ತನಾಗಿ ಒಬ್ಬನಿರಬೇಕು, ಆ ಮಾಡಿದ ಭಕ್ತಿಯನ್ನು ಸ್ವೀಕರಿಸಲಿಕ್ಕೆ ಇನ್ನೊಬ್ಬ ಭಗವಂತ ಇರಬೇಕು. ಹಾಗಾಗಿ ಅದ್ವೈತದಲ್ಲಿ ಭಕ್ತಿಗೆ ಅವಕಾಶ ಇಲ್ಲ ಅಂಥೇಳಿ ಅವರು ಅದ್ವೈತವನ್ನು ದ್ವೇಷಿಸೋದಕ್ಕೆ ಶುರು ಮಾಡಿದರು. ಅವರ ಮೂಲ ಉದ್ದೇಶ ಅದೇ ಆಗಿತ್ತು. ಹಾಗಾಗಿ ಕಾರಣ ಇಷ್ಟೇ, ಅವರ ಶಾಸ್ತ್ರ, ನ್ಯಾಯಶಾಸ್ತ್ರ ಅವರಿಗೆ ಆ ಥರ ಬುದ್ಧಿಯನ್ನು ಪ್ರಚೋದನೆ ಮಾಡಿತು. ಇದೊಂದು ದೊಡ್ಡ ಅಡ್ಡಿ ಅಂಥೇಳಿ ತೀರ್ಮಾನ ಮಾಡಿದರು. ಎಷ್ಟರ ಮಟ್ಟಿಗೆ ಅಂದರೆ ಇತಿಹಾಸ ಹೇಳುತ್ತೆ, ಈ ಅದ್ವೈತದ ಸಿದ್ಧಾಂತದ ಬಗ್ಗೆ ಅವರ ರಕ್ತ ಕುದಿತಾ ಇತ್ತಂತೆ ಅವರಿಗೆ. ಯಾಕೆಂದರೆ ಭಕ್ತಿಗೆ ತುಂಬ ತೊಂದರೆಯನ್ನು ಮಾಡುವಂಥ ಶಾಸ್ತ್ರ ಇದು ಅಂತ ಅಷ್ಟೇ. ಆದರೆ ಏನಾಯಿತು, ನ್ಯಾಯಶಾಸ್ತ್ರದ ಅಧ್ಯಯನ ಮುಗೀತು, ಚೈತನ್ಯ ಪ್ರಭುಗಳು ಬಂದಿಲ್ಲ, ಇನ್ನೇನು ಮಾಡುವಂತ ಅಲ್ಲಿಂದ ಹೊರಟರು. ವಾರಾಣಸಿಗೆ ಬಂದಿದ್ದಾರೆ. ವಾರಾಣಸಿ ಪಂಡಿತ ಮಂಡಲಿಯಿಂದ ಭೂಷಿತವಾದಂಥ ಸ್ಥಳ. ಇವರ ಪಾಂಡಿತ್ಯಕ್ಕೆ ಎಲ್ಲ ಮನ್ನಣೆ ಸಿಕ್ತು. ಅಲ್ಲಿ ಬಂದಾಗ ಏನಾಯಿತು ಅಂದರೆ, ಅಲ್ಲಿ ಒಬ್ಬರು ರಾಮತೀರ್ಥರು ಅಂತ ದೊಡ್ಡ ಅದ್ವೈತ ವೇದಾಂತದ ಪಂಡಿತರವರು. ಆಗ ಅವರಿಗೆ ಅನಿಸುತ್ತೆ, ನಾನು ಹೇಗೂ ಸಹ ಈ ಅದ್ವೈತ ಸಿದ್ಧಾಂತವನ್ನು ಖಂಡಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಖಂಡಿಸಬೇಕು ಅಂತಾದರೆ ಅಲ್ಲಿನ ಪೂರ್ವ ಪಕ್ಷಗಳು, ಅವರ ಶಾಸ್ತ್ರದ ಪ್ರಕ್ರಿಯೆಗಳು, ಅವರ ನೆಲೆ ಹಿನ್ನೆಲೆ ಜಾಡು ಎಲ್ಲ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನು ಓದಿದೇ ಖಂಡನೆ ಮಾಡಲಿಕ್ಕೆ ಆಗೋದಿಲ್ಲ. ಸಾಂಪ್ರದಾಯಿಕವಾಗಿ ಅದನ್ನು ಓದ್ತೇನೆ. ಓದೋದು ಯಾಕೆ? ಖಂಡನೆ ಮಾಡೋದಕ್ಕೆ ಅಂತ. ನೋಡಿ, ಇದರಲ್ಲೆಲ್ಲ ಒಂದು ರಹಸ್ಯ ಉಂಟು. ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳದೆ ಅದನ್ನು ಖಂಡನೆ ಮಾಡೋದಕ್ಕೆ ಮುಂದಾಗಬಾರದು. ಅಂದರೆ ಖಂಡನೆ ಮಾಡೋದಕ್ಕಾದರೂ ಅದಕ್ಕೆ ಪೂರ್ವಭಾವಿಯಾಗಿ ಸಾಕಷ್ಟು ನಮ್ಮಲ್ಲಿ ಸ್ಟಡಿ ಇರಬೇಕು. ಆದರೆ ಇವತ್ತು ನಮಗೇನಾಗಿದೆ, ವಾಕ್ ಸ್ವಾತಂತ್ರ್ಯ ಎಲ್ಲರಿಗಿದೆ ಅಂಥೇಳಿ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮಾತಾಡೋದು, ಖಂಡನೆ ಮಾಡೋದು. ಹಾಗಾಗಿ ಅವರು ಆ ಉದ್ದೇಶದಲ್ಲೇ ಓದಲಿಕ್ಕೆ ಶುರು ಮಾಡಿದ್ರು. ರಾಮತೀರ್ಥರು ಎನ್ನುವಂಥ ಅಂದಿನ ಪ್ರಸಿದ್ಧ ಪಂಡಿತರವರು ಕಾಶಿಯಲ್ಲಿ. ಆಗ ಅಧ್ಯಯನಕ್ಕೆ ತೊಡಗಿದರು. ಹಾಗೆ ಅಧ್ಯಯನಕ್ಕೆ ತೊಡಗ್ತಾ ಈ ಅದ್ವೈತ ಸಿದ್ಧಾಂತದ ಪ್ರಕ್ರಿಯೆಗಳೆಲ್ಲ ಅವರಿಗೆ ಮನಸ್ಸಿಗೆ ಬರೋದಕ್ಕೆ ಶುರುವಾದವು.
ಮನಸ್ಸಿಗೆ ಬರ್ತಾ ಬರ್ತಾ ಇದ್ದಾಗ ಆಗ ಅವರಿಗೆ ಅನ್ನಿಸ್ತಂತೆ, ಛೇ, ನಾನು ತಿಳ್ಕೊಂಡಿದ್ದು ಶುದ್ಧ ತಪ್ಪು ಮಾಡಿಬಿಟ್ಟೆ ನಾನು ಹೀಗೆ ಅಂಥೇಳಿ ಅವರು ಅಧ್ಯಯನ ಮುಂದುವರಿಸ್ತಾ ಹೋದರು. ಅದ್ವೇಷ ತಗ್ಗಿತು, ದ್ವೈತದ ಬಲ ಕುಗ್ಗಿತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಾವು ಯಾವುದೇ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ತಲೆಯಲ್ಲಿ ಮೊದಲೇ ನಮ್ಮ ಪೂರ್ವಾಗ್ರಹವಾದ ಆಲೋಚನೆಗಳನ್ನು ಇಟ್ಟುಕೊಂಡು ಪುಸ್ತಕ ತೆರೀಲಿಕ್ಕೆ ಹೋಗಬಾರ್ದು. ಮೊದಲು ನಮ್ಮ ತಲೆಯನ್ನು ಟೋಟಲ್ಲಾಗಿ ಎಂಟಿ ಮಾಡಿಬಿಡ್ಬೇಕು. ನಮ್ಮ ತಲೆಯಲ್ಲಿ ತುಂಬಿಕೊಂಡು ಪುಸ್ತಕ ಕಿಸಿದ್ರೆ ನಮ್ಮ ತಲೆಯಲ್ಲಿ ಇದ್ದಿದ್ದೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ನಾವು ತಲೆ ಖಾಲಿ ಮಾಡ್ಕೊಂಡು ಪುಸ್ತಕ ತೆರೆದ್ರೆ ಅಲ್ಲಿ ಏನಿದೆಯೋ ಅದು ನಮ್ಮ ತಲೆಗೆ ಬರುತ್ತೆ, ಅಷ್ಟೇ. ಹೀಗೆ ಅವರು ಮುಂದಕ್ಕೆ ಹೋಗದಾದಾಗ ಅವರ ಅಧ್ಯಯನ ಮುಗೀತು. ಕೊನೆಗೆ ಅವರು ಆ ಅಧ್ಯಯನದ ಜೊತೆಗೆ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. ಅವರು ಮಾಧವ ಸರಸ್ವತಿ ಎನ್ನುವಂಥ ಇನ್ನೊಬ್ಬ ದೊಡ್ಡ ಪಂಡಿತರು. ಹೀಗೆ ರಾಮತೀರ್ಥದಲ್ಲಿ ಅದ್ವೈತ ವೇದಾಂತ ಮತ್ತು ಮಾಧವ ಸರಸ್ವತಿಗಳಲ್ಲಿ ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಆಗ ಒಂದು ದಿವಸ ಪ್ರಾಮಾಣಿಕವಾಗಿ ತಮ್ಮ ಗುರುಗಳಾದ ರಾಮತೀರ್ಥಲ್ಲಿ ಹೇಳ್ತಾರೆ, ನಾನು ಈ ಸಿದ್ಧಾಂತವನ್ನು ಓದಿದ್ದು ಒಂದು ದುರಾಗ್ರಹ ಬುದ್ಧಿಯಿಂದ, ಇದನ್ನು ಖಂಡನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಓದಿದೆ. ಆದರೆ ನನಗೀಗ ವಾಸ್ತವ್ಯದ ಅರಿವಾಗಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ ದುರಾಗ್ರಹದಿಂದ ವಂಚನೆಯಿಂದ ಇದನ್ನು ಓದಿದ್ದಕ್ಕೋಸ್ಕರ ನನಗೇನು ಪ್ರಾಯಶ್ಚಿತ್ತ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದರು. ಆಗ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲಪ್ಪ, ನೀನು ತಪ್ಪು ಮಾಡಲಿಲ್ಲ, ಅದಕ್ಕಿಂತ ನಿನ್ನ ಗುಣವನ್ನು ನಾನು ಮೆಚ್ಚುತ್ತೇನೆ. ಯಾಕೆಂದರೆ ಒಂದು ವಿಷಯವನ್ನು ತಿಳಿಯದೇ ನಾವು ಅದನ್ನು ಖಂಡಿಸುವುದಕ್ಕೋ ಮಂಡಿಸುವುದಕ್ಕೋ ಹೋಗಬಾರ್ದು ಎನ್ನುವಂಥದ್ದುಂಟಲ್ಲ, ಇದಕ್ಕಿಂತ ದೊಡ್ಡ ಗುಣ ಇನ್ನೇನುಂಟು. ಆಗ ಮತ್ತೆ ಹೇಳ್ತಾರೆ, ಇಲ್ಲ, ಏನಿದ್ರೂ ನಾನು ನಿಮ್ಮ ಬಳಿಯಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸುವಾಗ ಇದ್ದದ್ದು ದುರಾಲೋಚನೆ ನನಗೆ. ಇದು ನಮ್ಮ ಪ್ರಾಚೀನ ಪರಂಪರೆಯನ್ನು ನೋಡಬೇಕು. ಇಲ್ಲೆಲ್ಲ ಅವರ ಔದಾರಿ ಎಂಥದ್ದು ಅಂತ. ಮಧುಸೂದನ ಸರಸ್ವತಿಗಳು ಹೀಗೆ ಹೇಳ್ತಾರೆ, ಕುಮಾರಿಲ ಭಟ್ರು ಅಂತ ಒಬ್ಬರಿದ್ದರು. ಅವರು ಬೌದ್ಧ ಮತವನ್ನು ಖಂಡನೆ ಮಾಡುವಂಥ ಒಂದು ಅನಿವಾರ್ಯತೆ ಅವರಿಗೆ ಬಂತು. ಅದಕ್ಕೋಸ್ಕರ ಒಬ್ಬ ಬೌದ್ಧ ಭಿಕ್ಷುವಿನ ಹತ್ರ ಅವರು ಶಿಷ್ಯವೃತ್ತಿಯನ್ನು ಸ್ವೀಕರಿಸಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿದರು ಅವರು. ಆದರೆ ಅವರು ಅಧ್ಯಯನ ಮಾಡಿದ್ದು ಬೌದ್ಧ ಧರ್ಮವನ್ನು ಖಂಡನೆ ಮಾಡೋದಕ್ಕೆ. ಕೊನೆಗೆ ಅವರು ಆಲೋಚನೆ ಮಾಡ್ತಾರೆ, ಏನಿದ್ರೂ ನಾನು ದುರಾಲೋಚನೆಯಿಂದ ಇದನ್ನು ಮಾಡಿದ್ದೇನೆ, ಹಾಗಾಗಿ ನನಗೆ ಇದಕ್ಕೇನು ಪ್ರಾಯಶ್ಚಿತ್ತ ಅಂತ ಅವ್ರ ಗುರುಗಳ ಹತ್ರ ಕೇಳಿದಾಗ, ಇನ್ನೇನಿಲ್ಲ, ಈ ಭತ್ತದ ತೌಡು ಬರುತ್ತಲ್ಲ, ಅದರೊಳಗೆ ಕುಳಿತುಕೊಬಿಡು, ಬೆಂಕಿ ಹಚ್ಚೋದಕ್ಕೆ ಹೇಳು, ನಿಧಾನವಾಗಿ ಸುಡುತ್ತೆ ಅದು. ಹಾಗೆ ಅದು ಸುಡ್ತಾ ಇದ್ದಾಗ ನೀನು ನಿನ್ನ ದೇಹವನ್ನು ತ್ಯಜಿಸುವಂತ. ತುಷಾಗ್ನಿಯಿಂದ ದೇಹ ದಹನ ಎಂಥ ಭಯಾನಕವಾದ, ಅಂದರೆ ಆ ಪ್ರಾಮಾಣಿಕತನ ರುಜುವಾತು, ನಾನು ಮಾಡಿದ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು ಅಂತ. ಈ ಮೌಲ್ಯ ಎಲ್ಲ ಎಲ್ರಿ ಹುಡುಕೋದು ಇವತ್ತು ನಾವು? ಕುಮಾರಿಲ ಭಟ್ರಲ್ಲಿ ನಾವು ಇದನ್ನು ನೋಡ್ತೇವೆ, ಮಧುಸೂದನ ಸರಸ್ವತಿಗಳಲ್ಲಿ ನೋಡ್ತೇವೆ. ಅಂದರೆ ತಪ್ಪಿಗೆ ಒಂದು ಶಿಕ್ಷೆ ಆಗಬೇಕು, ನಾನು ಅದನ್ನು ಶಾಸ್ತ್ರ ಹೇಳೋಕ್ಕಿಂತ ಮೊದಲು ಒಪ್ಕೊಳ್ಬೇಕು ಅನ್ನುವಂಥ ಔದಾರ್ಯ. ಹೀಗೆ ಕೇಳಿದಾಗ ಮತ್ತೆ ಕೇಳಿದಾಗ ಅವ್ರು ಹೇಳ್ತಾರೆ, ನೀ ತಪ್ಪು ಮಾಡಲಿಲ್ಲ, ಬೇಡ, ಏನೂ ಬೇಡ ಅಂತ. ಇಲ್ಲ, ನಾನು ಪ್ರಾಯಶ್ಚಿತ್ತ ಆಗಲೇಬೇಕು. ಹಾಗಿದ್ದರೆ ಒಂದು ಕೆಲಸ ಮಾಡು, ನಿನ್ನ ಸ್ವಭಾವ ನೋಡಿದ್ರೆ ನನಗೊಂದು ಪ್ರಾಯಶ್ಚಿತ್ತ ಹೇಳೋಣ ಅಂತ ಅನಿಸುತ್ತೆ, ನೀನು ಸನ್ಯಾಸಿ ಆಗಿಬಿಡು ಅಂತ ಹೇಳಿದರು ಅಷ್ಟೇ. ಆಗ ಅವ್ರು ಬಿಡ್ತಾರ, ನೀವೇ ನನಗೆ ದೀಕ್ಷೆ ಕೊಡಬೇಕು ಅಂತ ಹೇಳಿದರು. ಇಲ್ಲ, ನಾನು ಕೊಡೋದಿಲ್ಲ. ಆದರೆ ಕಾಶಿಯಲ್ಲಿ ಅತ್ಯಂತ ಸಮರ್ಥರಾದಂಥ ಪಂಡಿತರಿದ್ದಾರೆ, ಒಬ್ಬರು ಯತಿವರಿಯರಿದ್ದಾರೆ, ಅತ್ಯಂತ ಸಮರ್ಥರು. ಅವರ ಹೆಸರು ವಿಶ್ವೇಶ್ವರ ಸರಸ್ವತಿ ಅಂತ. ಅವರ ಹತ್ರ ಹೋಗು, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡು ಅಂತ ಹೇಳಿದರು. ಹಾಗೆಯೇ ಅವರ ಹತ್ರ ಬರ್ತಾರೆ ಅವರು. ಈಗಾಗಲೇ ಅವರ ಹೆಸರು ಜನಜನಿತವಾಗಿತ್ತು. ಕಮಲನಯನರ ಹೆಸರು ತರ್ಕಶಾಸ್ತ್ರ
ಮೀಮಾಂಸಾಶಾಸ್ತ್ರ ಮತ್ತು ಅದ್ವೈತ ಇಷ್ಟೆಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಇರುವವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅಂದರೆ ಆ ಸನ್ಯಾಸಾಶ್ರಮಕ್ಕೆ ಒಂದು ವಿಶೇಷ ಮೆರಗು. ಆದರೂ ಅಂದು ನಮ್ಮಲ್ಲಿ ಒಂದು ಕ್ರಮ ಇತ್ತು. ಯಾವುದೇ ಪರಂಪರೆಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಬಂದಾಗ, ಸನ್ಯಾಸ ಸ್ವೀಕಾರ ಅಂದರೆ ಇದು ವಿವಿಧಿಷಾ ಸನ್ಯಾಸ, ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಸನ್ಯಾಸಾಶ್ರಮ ಸ್ವೀಕಾರ ಮಾಡುವುದು. ಹಾಗೆ ಮಾಡುವಾಗ ಒಂದು ಕ್ರಮ ಇತ್ತು. ಅದನ್ನು ಅವರು ಹೇಳ್ತಾರೆ. ನೋಡಪ್ಪ, ಅದ್ವೈತ ಸಂಪ್ರದಾಯದಲ್ಲಿ ನಿಂತಿದ್ದೀಯೇ ನೀನು ಇವಾಗ. ಅದ್ವೈತ ಸಂಪ್ರದಾಯದ ಪ್ರಕಾರ ಸನ್ಯಾಸವನ್ನು ಸ್ವೀಕರಿಸುವವನು ಆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಗ್ರಂಥವನ್ನು ಬರೆಯಲೇಬೇಕು. ಆ ಗ್ರಂಥ ರಚನೆ ಆದ ಮೇಲೆ ಅದು ಸರಿಯಾಗಿದೆ ಅಂತ ಅನಿಸಿದರೆ ನಾನು ನಿನಗೆ ದೀಕ್ಷೆ ಕೊಡ್ತೇನೆ. ಎಂಥ ಪರೀಕ್ಷೆ ರೀ ಇದು! ಅಂದರೆ ಎಷ್ಟು ಕಠೋರತೆಗೆ ನೀನು ಸಿದ್ಧನಾಗಬೇಕು ಅನ್ನೋದು ಪೂರ್ವಭಾವಿ ರಂಗಸ್ಥಳ ಇದು. ಅಷ್ಟು ಹಗುರವಾಗಿ ನಾವು ಸ್ವೀಕಾರ ಮಾಡುವಂತಿಲ್ಲ ಸನ್ಯಾಸವನ್ನು. ನಾನು ಬೇರೆ ಕೆಲಸ ಇದ್ದದ್ರಿಂದ ಹೇಳಿ ಕೇಳಿ ಪರಿವ್ರಾಜಕ, ನಾನು ಪರಿವ್ರಾಟ್ ಅಂದರೆ ಸಂಚರಿಸುವನು. ನಾನು ದೇಶ ಸುತ್ತಾ ಇರ್ತೇನೆ, ಹೋಗ್ತೇನೆ, ಮುಂದಿನ ವರ್ಷಕ್ಕೆ ಸರಿಯಾಗಿ ಮತ್ತೆ ಪುನಃ ವಾರಾಣಸಿಗೆ ಬರ್ತೇನೆ ಅಂತ ಹೇಳಿ ಹೊರಟುಬಿಟ್ರು ಅವರು. ಕಮಲನರು ಕುಳಿತರು ಕಾಶಿಯಲ್ಲಿ. ಏನು ಬರೀಬೇಕು? ಭಗವದ್ಗೀತೆಯನ್ನು ಎತ್ಕೊಂಡ್ರು. ಆಚಾರ್ಯ ಶಂಕರು ಈಗಾಗಲೇ ಅದು ಕಾಮೆಂಟ್ರಿ ಬರೆದಿದ್ದರು. ಭಾಳ ಸಂತೋಷ ಆಯಿತು ರೀ. ಗೀತೆಗೆ ಅದ್ಭುತವಾದ ಕಾಮೆಂಟ್ರಿ. ಅವರೇ ಹೇಳ್ತಾರೆ ಆ ಮಾತನ್ನು ಮುಂದೆ. ಅದರಿಂದ ಈ ವ್ಯಾಖ್ಯಾನಕ್ಕೆ ಪೂರ್ತಿ ಸರಿಸಾಟಿ ಅಲ್ಲದೆ ಇದ್ದರೆ ಇದರ ಪಕ್ಕದಲ್ಲಿ ನಿಲ್ಲಲಿಕ್ಕೆ ಯೋಗ್ಯವಾದಂಥ ಒಂದು ವ್ಯಾಖ್ಯಾನವನ್ನು ನಾನು ಗೀತೆಗೆ ಬರೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು. ಅವರು ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೆದರು. ಅದೇ ಗೂಢಾರ್ಥ ದೀಪಿಕಾ ಅಂತ. 1 ವರ್ಷದೊಳಗಾಗಿ ಅದನ್ನು ಮುಗಿಸಿದ್ದಾರೆ ಅವರು ಅಂತ ಇತಿಹಾಸ ಹೇಳುತ್ತೆ. ವಿಶ್ವೇಶ್ವರ ಸರಸ್ವತಿಗಳು ಬಂದು ಕಾಶಿಯಲ್ಲಿ ನಿಂತಾಗ ಅವರ ಪಥದಲ್ಲಿ ಸಮರ್ಪಣೆ ಮಾಡಿದರು. ಅದನ್ನು ನಿಮ್ಮ ಆಜ್ಞೆಯನ್ನು ಪೂರೈಸಿದ್ದೇನೆ, ಪರಾಂಬರಿಸಬೇಕು ಅಂತ. ನೋಡಿದಾಗ ಬಹಳ ಸಂತೋಷ ಆಯ್ತಂತೆ ಅವರಿಗೆ. ಛೇ ಗೀತೆ ಇದೊಂದು ಬ್ಯಾಲೆನ್ಸ್, ಭಗವಂತನ ವಿಚಾರ. ಒಂದು ತಕ್ಕಡಿಯಲ್ಲಿ ಶಂಕರರ ಭಾಷ್ಯ, ಇನ್ನೊಂದು ತಕ್ಕಡಿಯಲ್ಲಿ ಮಧುಸೂದನ ಕಮಲನಯನರ ಭಾಷ್ಯ. ಯಾವುದು ಏರುತ್ತೆ, ಯಾವುದು ತಗ್ಗುತ್ತೆ? ಇದು ಮೇಲೆ ಇದ್ರೂ ಅಂದರೆ ಅದಕ್ಕಿಂತ ಸ್ವಲ್ಪ ಹಗುರ ಅಂತ ಅನಿಸಿದರೂ ಕೃಷ್ಣ ಪಾರಮ್ಯವನ್ನು ಹೆಚ್ಚು ಪ್ರತಿಪಾದನೆ ಮಾಡ್ತಾ ಇದೆ. ಸಂತೋಷಪಟ್ಟು ತಕ್ಷಣ ಅವರಿಗೆ ದೀಕ್ಷೆ ಕೊಟ್ಟಂತೆ. ಯೋಗಪಟ್ಟ ಮಧುಸೂದನ ಸರಸ್ವತಿ ಎನ್ನುವಂಥ ಹೆಸರನ್ನು ಅವರಿಗೆ ಕೊಟ್ಟರು. ನೋಡಿ, ಈ ಗೂಢಾರ್ಥ ದೀಪಿಕೆಯ ಕೊನೆಯಲ್ಲಿ ಅವರು ತಮ್ಮ ಗುರುಗಳಿಗೆ ಕೃತಜ್ಞತಾ ರೂಪವಾಗಿ ಈ ಮಾತನ್ನು ಹೇಳ್ತಾರೆ. ತಮ್ಮ 3 ಜನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ತಾರೆ. ಶ್ರೀರಾಮ ತೀರ್ಥರು, ವಿಶ್ವೇಶ್ವರ ಮಾಧವಾನಾಂ ಪ್ರಸಾದಮಾಸಾದ್ಯ ಮಯಾ ಗುರುಣಾಂ. ಈ 3 ಗುರುಗಳ ಅನುಗ್ರಹದಿಂದಾಗಿ ವ್ಯಾಖ್ಯಾನಮೇತದ್ ವಿಹಿತಂ ಸುಬೋಧಂ, ಲೋಕದ ಜನರಿಗೆ ಸರಳವಾಗಿ ಅರ್ಥವಾಗಲಿ ಅಂಥೇಳಿ ನಾನು ಈ ಗೂಢಾರ್ಥ ದೀಪಿಕೆ ಎನ್ನುವಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದೇನೆ. ಸಮರ್ಪಿತಂ ತಚ್ಚರಣಾಂಬುಜೇಶು, ಇದನ್ನು ನನ್ನ ಗುರುಗಳಾದಂತಹ ವಿಶ್ವೇಶ್ವರ ಸರಸ್ವತಿಗಳ ಪದತಲದಲ್ಲಿ ಸಮರ್ಪಿಸಿದ್ದೇನೆ. ಹೀಗೆ ಅತ್ಯಂತ ವಿನೀತರಾಗಿ ತಮ್ಮ ಗುರುಗಳಿಗೆ ಅದನ್ನು ಸಮರ್ಪಿಸಿದರು. ಈಗ ಸನ್ಯಾಸಿಯವರು ಮತ್ತು ಗಂಗಾ ನದಿಯ ತಟದಲ್ಲಿ ಅದಾದ ಮೇಲೆ ಸುಮಾರು 17 ವರ್ಷಗಳ ಕಾಲ ಅವರು ಕಠೋರವಾಗಿ ತಪಸ್ಸನ್ನು ಮಾಡಿದರು ಅಂತ ಇತಿಹಾಸ ಹೇಳುತ್ತೆ. ಎಷ್ಟರ ಮಟ್ಟಿಗೆ ಅವರು ತಪಸ್ಸಿನ ಪ್ರಭಾವ ಇತ್ತು ಅಂದರೆ, ಅದೇ ಸಂದರ್ಭದಲ್ಲಿ ಒರಿಸ್ಸಾ, ಉತ್ಕಲ ಅಂತ ಸಂಸ್ಥೆಯಲ್ಲಿ ಕರೀತಾರೆ, ಅಲ್ಲಿನ ರಾಜ ಮುಕುಂದ ದೇವ ಒಮ್ಮೆ ಬಂದು ಅವರಿಗೆ ಹೇಳಿದ, ನನ್ನ ರಾಜ್ಯದಲ್ಲಿ ಬಹಳ ಕಾಲದಿಂದ ಬರಗಾಲ ಬಂದುಬಿಟ್ಟಿದೆ, ಮಳೆಯೇ ಇಲ್ಲ ಅಂತ ಕಂಡ ಸನ್ಯಾಸಿಗಳ ಹತ್ರ ಏನಾದರೂ ನನಗೊಂದು ಪರಿಹಾರ ಮಾಡಿ ಅಂತ ಕೇಳಿದ್ರಂತೆ. ವಾರಾಣಸಿ ತುಂಬೆಲ್ಲ ಓಡಾಡಿದ್ದಾನೆ. ಕೊಡಿ ಯಾರೋ ಹೇಳದಂತೆ 17 ವರ್ಷದಿಂದ ಒಬ್ಬ ಮಹಾ ತಪಸ್ವಿಯಲ್ಲಿದ್ದಾರೆ, ಹೋಗಿ ಅವ್ರು ಕಾಲು ಹಿಡ್ಕೊಳ್ಳಿ ಅಂತ. ಆಗ ಈ ಮುಕುಂದ ದೇವ ಹೋಗಿ ಬಹಳ ಕಷ್ಟಪಟ್ಟು ಅವ್ರನ್ನ ಭೇಟಿ ಮಾಡಿ, ರಾಜ್ಯದ ಜನರಿಗೋಸ್ಕರ, ನನಗಾಗಿ ಅಲ್ಲ, ಏನಾದರೂ ಮಾಡಿ ಅಂತ.
ಆಗ ಮಧುಸೂದನ ಸರಸ್ಸು ಹೇಳದಂತೆ, ಯೋಚನೆ ಮಾಡಬೇಡ, ಹೋಗು ಬಾ, ನಿನ್ನ ರಾಜ್ಯದಲ್ಲಿ ಅನ್ನ ಸಮೃದ್ಧಿಯಾಗತ್ತೆ ಅಂತ. ಮಳೆ ಬರುತ್ತೆ ಅಂತ ಹೇಳಲಿಲ್ಲ ಅವರು, ಅನ್ನ ಸಮೃದ್ಧಿ ಆಗತ್ತೆ, ನಡಿ ಅಷ್ಟೇ. ಇವತ್ತಿಗೂ ಅದಕ್ಕೋಸ್ಕರ ಅಲ್ಲಿ ಒರಿಸ್ಸಾದ ಕೃಷ್ಣನಿಗೆ ಪುರಿಯಲ್ಲಿ ಅದರಿದ್ದೇ ಪಾಯಸ ಅದಕ್ಕೋಸ್ಕರ. ಯಾಕೆಂದರೆ ನನ್ನ ಭಕ್ತನಾದಂಥ ಮಧುಸೂದನ ಸರಸ್ವತಿ ಹೇಳಿದ ಮಾತನ್ನು ನೆರವೇರಿಸದೇ ಇದ್ದರೆ ಕೃಷ್ಣನಿಗೆ ಅಲ್ವಾ ಅಪಚಾರ, ಅವನಿಗೆ ಸಮಸ್ಯೆ. ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ನಮ್ಮ ಕಣ್ಣಿಗೆ ಕಾಣದ, ಕೈಗೆ ಸಿಗದೇ ಇರುವಂಥ ಅಗೋಚರ ಶಕ್ತಿ ಏನೋ ಕೆಲಸ ಮಾಡ್ತಾ ಇರುತ್ತೆ ಅನ್ನೋದು ಸ್ಪಷ್ಟ ಆಗುತ್ತೆ. ಅಷ್ಟಾದ ಮೇಲೆ ಅವರ ಪಾಂಡಿತ್ಯದ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಎಂತಹ ಪಾಂಡಿತ್ಯ ಇತ್ತು ಅಂದರೆ, ಅಂದಿನ ಪಂಡಿತ ಮಂಡಳಿ ಇವರ ಪಾಂಡಿತ್ಯಕ್ಕೆ ಕೊಟ್ಟಂಥ ಒಂದು ಬಿರುದನ್ನು ಹೇಳುವಂಥ ಮಾತು. ಮಧುಸೂದನ ಸರಸ್ವತಿಗಳು ಅಂದರೆ ಹೇಗಿದ್ದರು ಅಂದರೆ, ಮಧುಸೂದನ ಸರಸ್ವತ್ಯಾ ಪಾರಂ ವೇತ್ತಿ ಸರಸ್ವತಿ, ವೇತ್ತಿ ಪಾರಂ ಸರಸ್ವತ್ಯಾ ಮಧುಸೂದನ ಸರಸ್ವತಿ ಅಂತ. ಮಧುಸೂದನ ಸರಸ್ವತಿಗಳ ಪಾಂಡಿತ್ಯದ ಆಳ ಅಗಲ ಎಷ್ಟು ಅನ್ನೋದು ತಾಯಿ ಸರಸ್ವತಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅವಳ ವಿದ್ಯೆಯ ಹರವು ಎಷ್ಟು ಅನ್ನುವುದು ಮಧುಸೂದನ ಸರಸ್ವತಿಗೆ ಗೊತ್ತು. ನೋಡಿ ಇಲ್ಲಿ ಹೇಗಿದೆ ಅಂತ, ಮಧುಸೂದನ ಸರಸ್ವತ್ಯಾ ಪಾರಂ ವೇತ್ತಿ ಸರಸ್ವತಿ, ವೇತ್ತಿ ಪಾರಂ ಸರಸ್ವತ್ಯಾ ಮಧುಸೂದನ ಸರಸ್ವತಿ. ಇದು ಏನೂ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಕಾಳಿದಾಸನ ಜೀವನದಲ್ಲಿ ಇಂಥ ಒಂದು ಪ್ರಸಂಗ ಬರುತ್ತೆ. ಒಮ್ಮೆ ಪಂಡಿತ ಮಂಡಳಿಯಲ್ಲಿ ತಾಯಿ ಶಾರದೆಯನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಕೇಳಿದ್ರಂತೆ, ನಿಜವಾದ ಕವಿ ಯಾರು ಅಂತ. ಆಗ ಸರಸ್ವತಿ ಹೇಳಿಲ್ಲಂತೆ, ಕವಿರ್ದಂಡಿ ಕವಿರ್ದಂಡಿ ಕವಿರ್ದಂಡಿನ ಸಂಶಯ, ಕವಿ ಅಂದರೆ ದಂಡಿ ಅಂತ. ಪಕ್ಕದಲ್ಲಿ ಇದ್ದ ಕಾಳಿದಾಸ, ಕೋಹಂ, ಅವನು ಕವಿ ಅಂತ ಆದರೆ ನಾನು ಯಾರು? ಮುಂದೊಂದು ಭಯಾನಕವಾದ ಶಬ್ದ ಉಂಟು, ನಾನು ಅದನ್ನು ಹೇಳೋದಿಲ್ಲ ಅಲ್ಲಿ. ಹಾಗೆ ಕೇಳ್ತಾನೆ ಕಾಳಿದಾಸ. ಆಗ ತಕ್ಷಣ ಹೇಳಿದಂತೆ, ತ್ವಮೇವಾಹಂ 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 ನ ಸಂಶಯ, ನೀನು ನನಗಿಂತ ಬೇರೆ ಅಲ್ವೋ, ಕೂತ್ಕೋ 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 ಅಂತ ಹೇಳಿ ಕೂರಿಸ್ಬಿಟ್ಲಂತೆ. ನೋಡಿ, ಈ ಘಟನೆಗೂ ಮತ್ತು ಈ ಶ್ಲೋಕದ ಸಂದರ್ಭಕ್ಕೂ ಎಂತಹ ಹೊಂದಾಣಿಕೆ ಅಂತ. ಹಾಗಾಗಿ ಅವಳು ಆ ಪಾಂಡಿತ್ಯವನ್ನು ಅಷ್ಟಾಗಿ ಇಷ್ಟಪಡ್ತಾ ಇರುವಂತಹ ವಿದ್ಯಾಧಿದೇವತೆ. ಹಾಗಾಗಿ ಸರಸ್ವತಿ ಆಕೆಯನ್ನು ಅಷ್ಟಾಗಿ ಮೆಚ್ಚಿಕೊಂಡಿದ್ಲು ಅಂತ. ಮುಂದೆ ಹೀಗೊಂದು ಸಂದರ್ಭ, ಅವರು ವಾರಾಣಸಿಯಲ್ಲಿ ಇದ್ದರು ಬಹಳ ಕಾಲ. ಆಮೇಲೆ ಮತ್ತೆ ಪುನಃ ನವದ್ವೀಪಕ್ಕೆ ಇನ್ನೊಂದು ಸಲ ಹೋಗ್ತಾರೆ. ನವದ್ವೀಪ ನ್ಯಾಯ ಪಂಡಿತರ ದಂಡು ಇರುವಂಥ ಜಾಗ ಅದು. ಅಲ್ಲಿ ಬಹಳಷ್ಟು ಜನ ನೈಯಾಯಿಕರಿದ್ದರು. ನೈಯಾಯಿಕರು ಅಂದರೆ ಯುಕ್ತಿಯಿಂದಲೇ, ಬೌದ್ಧಿಕ ಶಕ್ತಿಯಿಂದಲೇ ಎಲ್ಲವನ್ನು ನೋಡ್ತೇನೆ ಅಂತ ಹೇಳುವಂಥದ್ದು, ಲಾಜಿಕ್ ಮೂಲಕ. ಅದರ ಲಾಜಿಕ್ ಮಾಡೋದಕ್ಕೂ ಇನ್ನೊಂದು ಬುದ್ಧಿ ಇರಬೇಕು ಅನ್ನೋದನ್ನು ಮರೆತು ಬಿಡ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರ ಲಾಜಿಕ್ಕೂ ಸಹ ಅವರವರ ಸಾಮರ್ಥ್ಯದ ಮೇಲೆ ತೀರ್ಮಾನ ಆಗುತ್ತೆ. ನಮ್ಮ ಲಾಜಿಕ್ಕು ಸಬಲ ಆಗುವುದು ದುರ್ಬಲ ಆಗುವುದು ನಮ್ಮ ಬುದ್ಧಿವಂತಿಕೆಯನ್ನು ಅವಲಂಬಿಸಿಕೊಂಡಲ್ವಾ. ಹಾಗಾಗಿ ಲಾಜಿಕ್ಕು ಪೂರ್ತಿಯಾದಂತಹ ಒಂದು ವಿಚಾರವನ್ನು ನಮಗೆ ತಿಳಿಸೋದಿಲ್ಲ. ಆ ಹಿನ್ನೆಲೆಯಲ್ಲಿ ನವದ್ವೀಪಕ್ಕೆ ಬಂದಾಗ ಅಲ್ಲಿ ಇರುವಂಥ ಪಂಡಿತರು ಮಧುಸೂದನ ಸರಸ್ವತಿಗಳ ಪಾಂಡಿತ್ಯವನ್ನು ನೋಡಿ ದಂಗಾಗಿ ಹೋದರಂತೆ. ನವದ್ವೀಪಂ ಸಮಾಯಾತೆ ಮಧುಸೂದನ ವಾಕ್ಪತೌ ಚಕಂಪೆ ತರ್ಕವಾಗೀಶಃ ಕಾತರೋಭೂತ್ ಗದಾಧರ. ಈ ತರ್ಕವಾಗೀಶ ಅನ್ನೋರು ಅವರಿಗೆ ಆಗ ಪಾಠ ಹೇಳಿದವರು. ಮತ್ತು ಅಂಥವರು ತರ್ಕವಾಗೀಶ ಅನ್ನುವಂಥದ್ದು ಬಿರುದು ಸಹ. ನ್ಯಾಯಶಾಸ್ತ್ರದಲ್ಲಿ ಅತ್ಯಂತ ಆಳವಾದ ಅಧ್ಯಯನ ಮಾಡುವವರಿಗೆ ಕೊಡುವಂಥ ಬಿರುದು ಸಹ ಅದು. ಹಾಗಾಗಿ ಆ ತರ್ಕವಾಗೀಶ ಎನ್ನುವಂಥ ಬಿರುದಾವಳಿಗಳಿಂದ ಕೂಡಿದ ಪಂಡಿತರು, ಅಥವಾ ತರ್ಕವಾಗೀಶ ಎನ್ನುವಂಥ ಯಾವನೋ ಒಬ್ಬ ಪಂಡಿತ ಪ್ರಸಿದ್ಧನಾದವನು ಚಕಂಫೆ ಇವರ ಪಾಂಡಿತ್ಯವನ್ನು ನೋಡಿ ನಡುಗಿ ಹೋದನಂತೆ ಆತ. ಗದಾಧರ ಅಂತ ಇನ್ನೊಬ್ಬ ಅದ್ವಿತೀಯ ಪಂಡಿತ ನ್ಯಾಯಶಾಸ್ತ್ರದಲ್ಲಿ, ಅವನು ಕಾತರೋಭೂತ್ ಇವರ ಪಾಂಡಿತ್ಯಕ್ಕೆ ಹೆದರಿ
ಓಡಿ ಹೋಗ್ಬಿಟ್ಟ ಅಲ್ಲಿಂದ ಅಂತ. ಸಿಕ್ಕಿದರೆ ಮತ್ತೆ ಪುನಃ ಕಷ್ಟ ಅಂತ. ಈ ಎರಡು ಅವರ ಪಾಂಡಿತ್ಯಕ್ಕೆ ಹಿಡಿದ ಕನ್ನಡಿ. ಇಂತಹ ಒಂದು ಪಾಂಡಿತ್ಯ ಅವರಿಗೆ ಇತ್ತು. ಆದರೆ ಇಷ್ಟೆಲ್ಲ ಪಾಂಡಿತ್ಯ ಇದ್ದಾಗಲೂ ಸಹ ಅವರಿಗೆ ಈಗಾಗಲೇ ಸಾಕಷ್ಟು ಕೃತಿಗಳನ್ನು ಅವರು ಅಲ್ಲಲ್ಲಿ ರಚನೆ ಮಾಡಿದ್ದಾರೆ. ಒಂದು ಸಲ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂದರೆ, ಅವರು ತಪಸ್ಸಿನಲ್ಲಿ ಕುಳಿತಾಗ ಅವರ ಚಿತ್ತ ಏಕಾಗ್ರತೆಗೆ ಬರ್ತಾ ಇರಲಿಲ್ಲಂತೆ. ಅಂದರೆ ಉಪರತಿ ಸಮಾಧಾನ ಇರ್ತಾ ಇರಲಿಲ್ಲ ಅವರಿಗೆ. ಏನೋ ಒಂದು ವ್ಯತ್ಯಾಸ ಆಗಿದೆ ಎನ್ನುವಂಥ ಒಂದು ಕೊರತೆ ಕಾಡ್ತಾ ಇತ್ತಂತೆ ಅವರಿಗೆ. ನೋಡಿ, ಮತ್ತು ಇದಕ್ಕೆ ಇನ್ನೊಂದು ಸಂದರ್ಭ ಹೇಳ್ತೇನೆ. ವ್ಯಾಸರು ಅಷ್ಟಾದಶ ಪುರಾಣಗಳನ್ನು ಬರೆದರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು, ಮಹಾಭಾರತ ರಚನೆ ಮಾಡಿದರು, ಎಲ್ಲ ಮಾಡಿದ್ದಾರೆ. ಆದರೆ ಅದೊಂದು ದಿನ ಸರಸ್ವತಿ ನದಿಯ ತೀರದಲ್ಲಿ ಕುಳಿತು, ಯಾಕೋ ಏನೋ ನಾನು ನಿರೀಕ್ಷಣೆ ಮಾಡಿದ ಸಮಾಧಾನ ಸಿಗ್ತಾ ಇಲ್ವಲ್ಲ ಅಂತ ಅಂತರ್ಮುಖಿಗಳಾಗಿ ಅಳುತ್ತಾ ಇದ್ರಂತೆ. ಯಾಕೆ ನನಗೆ ಸಿಗಬೇಕಾದ ಸಮಾಧಾನ ಸಿಗ್ತಾ ಇಲ್ಲ ಯಾಕೆ ಅಂತ. ಇದ್ದಕ್ಕಿದ್ದ ಹಾಗೆ ನಾರದರು ಬಂದರು ಅಲ್ಲಿಗೆ. ಇದೆಲ್ಲ ಒಂದು ನಾಟಕ, ಆದರೆ ಇದರ ಹಿಂದೆ ಒಂದು ಸಂದೇಶ ಉಂಟು. ನಾರದ್ರ ಹತ್ರ ಹೇಳಿದ್ರಂತೆ, ಏನೋ ಒಂಥರ ನನಗೆ ತುಡಿತ ಹೆಚ್ಚಾಗಿಬಿಟ್ಟಿದೆ, ಸಮಾಧಾನ ಇಲ್ಲ ಅಂತ. ಆಗ ನಾರದರು ಹೇಳಿದ್ರಂತೆ, ಹೌದು, ನೀವು ಮಹಾಭಾರತ ರಚನೆ ಮಾಡಿದ್ದೀರಿ ಸತ್ಯ, ಆದರೆ ನಿಮ್ಮ ಮಹಾಭಾರತದಲ್ಲಿ ಕೃಷ್ಣ ಪ್ರವೇಶ ಮಾಡುವುದು ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ. ಅಲ್ಲಿಯವರೆಗೆ ಕೃಷ್ಣ ಬಂದಿದ್ದಾನ? ಕೃಷ್ಣನ ಬಾಲ್ಯ ಲೀಲೆಗಳನ್ನು ವರ್ಣನೆ ಮಾಡಿದ್ದೀರಾ ನೀವು. ಕೃಷ್ಣ ಅಂದರೆ ಬೇರೆ ಅಲ್ಲ, ಪರತತ್ವ ಬೇರೆ ಅಲ್ಲ. ಹಾಗಾಗಿ ಅರ್ಧ ಮಾತ್ರ ಹೇಳಿದ್ದೀರಾ, ಇನ್ನು ಅರ್ಧ ಬಿಟ್ಟಿದ್ದೀರಾ. ಅಪಚಾರ ಅಲ್ವ ಅವನಿಗೆ ಅದು? ಬ್ರಹ್ಮಸೂತ್ರ ರಚನೆ ಮಾಡಿದ್ದೀರಿ, ಪುರಾಣ ರಚನೆ ಮಾಡಿದ್ದೀರಿ, ಎಲ್ಲ ಹೌದು. ಆದರೆ ಕೃಷ್ಣ ಪಾರಮ್ಯವನ್ನು ಹೇಳಲಿಕ್ಕೆ ಹೊರಟ್ರಿ ಮಹಾಭಾರತದಲ್ಲಿ. ಕೃಷ್ಣನಿಲ್ಲದೆ ಮಹಾಭಾರತಕ್ಕೆ ಅಸ್ತಿತ್ವ ಇಲ್ಲ. ಹಾಗೆ ಹೊರಟು ಎಲ್ಲೋ ಒಂದು ಕಡೆ ನಿಮ್ಮ ಕಡೆಯಿಂದ ಅಪಚಾರ ಆಗಿದೆ. ಹಾಗಾಗಿ ಕೃಷ್ಣ ಪಾರಮ್ಯವನ್ನು ಪ್ರತಿಪಾದನೆ ಮಾಡುವ ಗ್ರಂಥವನ್ನು ರಚನೆ ಮಾಡಿ, ನಿಮಗೆ ಸಮಾಧಾನ ಹೇಗೆ ಸಿಗುತ್ತೆ ನೋಡಿ ಅಂತ ಹೇಳಿದ್ರು ನಾರದರು. ಅದನ್ನು ಕೇಳಿ ಆದಮೇಲೆ ಅವರು ಶ್ರೀಮದ್ ಭಾಗವತ ರಚನೆ ಮಾಡಿದ್ರು. ಅದು ಕೃಷ್ಣ ಪಾರಮ್ಯವನ್ನು, ಪರತತ್ವವನ್ನು ಸಮಾನವಾಗಿ ಹೇಳುವಂಥ ಗ್ರಂಥ. ಹಾಗಾಗಿ ಕೃಷ್ಣನ ಬಾಲ್ಯ ಲೀಲೆ ಅಲ್ಲೂ ಬರುವಷ್ಟು ಇನ್ನೆಲ್ಲೂ ಬರೋದಿಲ್ಲ ನಮಗೆ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲೂ ಸಹ ಅದೇ ಪರಿಸ್ಥಿತಿ. ನನಗೆ ಯಾಕೆ ಸಮಾಧಾನ ಸಿಗ್ತಾ ಇಲ್ಲ, ಏನಾಯಿತು, ಯಾಕೆ ಹೀಗಾಗ್ತಾ ಇದೆ ಅಂತ ಇವರ ತುಡಿತ ಹೆಚ್ಚಾದಾಗ ಅವರ ಆಶ್ರಮದ ಕಡೆಗೆ ಒಬ್ಬ ಪರಮಹಂಸ ಸನ್ಯಾಸಿ ಬಂದ್ರಂತೆ. ಆಗ ಅವರೊಂದು ಮಾತು ಹೇಳದಂತೆ, ಗ್ರಂಥ ರಚನೆ ಮಾಡಿದ್ದೀಯೇ, ಪಂಡಿತರ ಗೋಷ್ಠಿಗೆ ಹೋಗ್ತೀಯೇ, ಎಲ್ಲರೂ ನಿನ್ನನ್ನು ಕಂಡು ಹೆದರ್ತಾರೆ, ಅವ್ರನ್ನ ಸೋಲಿಸ್ತೀಯೇ, ಇದರಿಂದ ಏನಾಯಿತು ನಿನಗೆ ಲಾಭ? ಇನ್ನೊಬ್ಬರನ್ನು ಸೋಲಿಸಿದೆ ಎನ್ನುವಂಥ ಅಹಂಕಾರ ಹೆಚ್ಚಾಯಿತು. ನಿನಗೆ ಗೊತ್ತಿಲ್ಲದೇನೆ ಅದು ನಿನ್ನನ್ನು ಆವರಿಸಿಕೊಳ್ತಾ ಇದೆ. ಯಾವುದನ್ನು ಬಿಡಬೇಕು ಅಂತ ನೀನು ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ನಿನ್ನ ಗುರುಗಳು ಹೇಳಿದ್ರೋ ಅದೇ ಎಲ್ಲೋ ಬಂದು ಸೇರಿಕೊಳ್ತಾ ಇದೆಯಲ್ಲಪ್ಪ. ಅದಕ್ಕೋಸ್ಕರ ನೀನು ಈ ಪುಸ್ತಕದ ಪಾಂಡಿತ್ಯವನ್ನು ಪಕ್ಕಕ್ಕಿಟ್ಟುಬಿಡು. ಅದು ಒಂದು ಹಂತದವರಿಗೆ ಮಾತ್ರ. ಯಾಕೆಂದರೆ ಬುದ್ಧಿವಂತರಾದವರು ಎಲ್ಲರಿಗೂ ಆತ್ಮವಿಚಾರ ಗೊತ್ತಾಗ್ತದೆ ಅಂತಿಲ್ಲ. ಆತ್ಮವಿಚಾರ ತಿಳಿದವರೆಲ್ಲರೂ ಮಹಾಬುದ್ಧಿವಂತರು ಅನ್ನೋದು ಅಲ್ಲ. ಅಂದು ಮಾತ್ರ ದಡ್ರಿಗೂ ಅರ್ಥ ಆಗೋದಿಲ್ಲ ಅದು. ಹಾಗಾಗಿ ನೀನು ಏನು ಮಾಡು ಅಂದರೆ ಕೃಷ್ಣನಿಗೆ ಶರಣಾಗು ಅಷ್ಟೇ ಅಂತ ಹೇಳಿದರು. 3 ತಿಂಗಳ ಕಾಲ ಸತತ ಅವರು ಕೃಷ್ಣ ಧ್ಯಾನ ಮಾಡಿದ್ದಾರೆ. ಆದರೆ ಏನೂ ಫಲ ಆಗಲಿಲ್ಲ ಅವರಿಗೆ. ಬೇಸರ ಆಯ್ತಂತೆ, ಯಾಕೆ ಏನೂ ಆಗ್ತಾ ಇಲ್ವಲ್ಲ ಹೀಗೆ ಅಂತ. ಆಗ ಮತ್ತೆ ಪುನಃ ಬಂದರಂತೆ ಅವರು. ಇನ್ನೂ ದೀರ್ಘಕಾಲ ಬೇಕು, ಮುಂದುವರಿಸು ಇದನ್ನೇ ಅಂತ ಹೇಳಿ ಹೋದರು. ಆಗ ಅವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಯಿತು ಎನ್ನುವಂಥದ್ದು ಇತಿಹಾಸದ ಮಾತು. ಕೊನೆಯಲ್ಲಿ ಅವರೇ ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಅದ್ವೈತ ಸಾಮ್ರಾಜ್ಯ ಪಥಾಧಿರೂಢಾ ತೃಣೀಕೃತಾಖಂಡಲ ವೈಭವಾಶ್ಚ ಶಠೇನ ಕೇನಾಪಿ ವಯಂ ಹಠೇನ
ದಾಸೀಕೃತ ಗೋಪವಧೂ ವಿಟೇನ, ದಾಸೀಕೃತ ಗೋಪವಧೂ ವಿಟೇನ. ನಾನು ಅದ್ವೈತ ಸಾಮ್ರಾಜ್ಯ ಪಥವನ್ನು ಏರಿದವನು, ನೋ ಡೌಟ್ ಎಟ್ ಆಲ್. ಅದರಿಂದಾಗಿಯೇ ತೃಣೀಕೃತ ಆಖಂಡಲ ವೈಭವಾಶ್ಚ, ಆಖಂಡಲ ಅಂದರೆ ಇಂದ್ರ, ಇಂದ್ರ ಪದವಿಯೂ ನನಗೆ ತೃಣಕ್ಕೆ ಸಮಾನ ಅಂತ ಭಾವಿಸಿದ್ದೇನೆ ನಾನು. ಅಂದರೆ ಎಷ್ಟು ವಿರಕ್ತನಾಗಿದ್ದೇನೆ. ಇಂತಹ ವಿರಕ್ತನ ಮನಸ್ಸನ್ನು ಸಹ ಯಾವುದೋ ಒಂದು ಎಳಿತಾ ಇದೆಯಲ್ಲ. ಯಾವುದು ಅಂದರೆ ಶಠೇನ ಕೇನಾಪಿ ವಯಂ ಹಠೇನ, ಭಾಳ ಶಠ, ಬಲಾತ್ಕಾರವಾಗಿ ಹಠದಿಂದ ನನ್ನನ್ನು ಎಳಿತಾ ಇದೆ. ಯಾವುದು ಅಂತ ಕೇಳಿದರೆ ಅದು ಗೋಪವಧೂ ವಿಟೇನ. ಆ ಗೋಪಿಕಾ ಸ್ತ್ರೀಯರ ಮಂದೆಯಲ್ಲಿ ಸಂಚರಿಸುವಂತಹ ವಿಟಪುರುಷನಿದ್ದಾನಲ್ಲ ಕೃಷ್ಣ, ಅವನದೇ ಕೆಲಸ ಇದು. ಅವನಿಂದ ದಾಸೀಕೃತ, ನನ್ನನ್ನು ದಾಸನನ್ನಾಗಿ ಮಾಡಿಬಿಟ್ಟಿದ್ದಾನೆ ಅವನು ಅಂತಾರೆ. ಹಾಗಾಗಿ ಆ ಪರಬ್ರಹ್ಮ ತತ್ವವನ್ನು ಕೃಷ್ಣ ರೂಪದಲ್ಲಿ ಕಂಡಂತಹ ಮಧುಸೂದನ ಸರಸ್ವತಿಗಳು, ಅದಕ್ಕಿಂತ ಜಾಸ್ತಿ ಎಂತಹ ಅಪೂರ್ವವಾದ ಪಂಡಿತರು ಅವರು. ಪ್ರಾಮಾಣಿಕವಾಗಿ ಅಂತರಂಗವನ್ನು ಬಿಚ್ಚಿಡುವಂಥ ಒಂದು ಸರಳತೆ, ಅದರ ಜೊತೆಗೆ ಎಂತಹ ಅಪೂರ್ವವಾದ ಅನುಪಮವಾದ ಭಕ್ತಿ. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕು, ಬರೇ ಶುಷ್ಕ ಪಾಂಡಿತ್ಯದಿಂದ ಏನೂ ಆಗುವುದಿಲ್ಲ, ಭಕ್ತಿ ಇರಬೇಕು. ಯಾಕೆಂದರೆ ಆ ಶುಷ್ಕ ಪಾಂಡಿತ್ಯದಿಂದ ಇದ್ದರೆ ಅದು ದರ್ವೀ ಸೂಪರಸಾನಿವ ಅಂತ. ಪಾಯಸ ಮಾಡಿ ಬೆಳಗಿಂದ ಸಂಜೆವರೆಗೂ ಸೌಟನ್ನು ಪಾಯಸದಲ್ಲೇ ಇಟ್ಟರೆ ಸಂಜೆ ತೆಗೆದು ಕೇಳಿ, ಓ ಸೌಟೆ ಪಾಯಸ ರುಚಿಯಾಗಿತ್ತೋ ಸಕ್ಕರೆ ಕಡಿಮೆ ಆಗಿತ್ತೋ ಅಂತ ಕೇಳಿದರೆ ಅದರ ಹಣೆ ಬರ ಏನು ಹೇಳುತ್ತೆ ಅದು? ಅದಕ್ಕೆ ರಸವನ್ನು ಆಸ್ವಾದನೆ ಮಾಡುವ ಶಕ್ತಿ ಇರೋದಿಲ್ಲ. ಅದಕ್ಕೆ ಬೇಕಾದದ್ದು ಯಾವುದು ಕೇಳಿದರೆ ಈ ಭಕ್ತಿ ರಸ. ಅದಕ್ಕೋಸ್ಕರ ಅವರು ಆ ಶ್ರೀಕೃಷ್ಣನನ್ನು ಅಂದರೆ ಪರಬ್ರಹ್ಮವನ್ನು ಆ ರೀತಿಯಲ್ಲಿ ನೋಡೋದಕ್ಕೆ ಪ್ರಾರಂಭಿಸಿದರು. ಅವರ ಪಾಂಡಿತ್ಯ ಒಂದು ಕಡೆಗೆ, ಅವರ ಸೌಜನ್ಯ ಇನ್ನೊಂದು ಕಡೆಗೆ, ಅವರ ವಿನಯ ಮತ್ತೊಂದು ಕಡೆಗೆ. ಇತಿಹಾಸ ಒಂದು ಘಟನೆಯನ್ನು ಉಲ್ಲೇಖ ಮಾಡುತ್ತೆ. ಇವರು ಕಾಲ 1560 1567 107 ವರ್ಷಗಳ ಕಾಲ ಸುದೀರ್ಘ ತಪಸ್ವಿ ಜೀವನವನ್ನು ನಡೆಸಿದವರು ಮಧುಸೂದನ ಸರಸ್ವತಿಗಳು. ಇದೇ ಕಾಲದಲ್ಲಿ ಕಾಶಿಯಲ್ಲಿ ಗೋಸ್ವಾಮಿ ತುಳಸೀದಾಸರು ಇದ್ದರು, 16-17ನೇ ಶತಮಾನ. ಆಗ ಒಂದು ಪ್ರಸಂಗ ನಡೀತಂತೆ. ಸಾಮಾನ್ಯವಾಗಿ ಈ ಎಲ್ಲ ಸಮುದಾಯದಲ್ಲೂ ಕೆಲವು ಈ ಶುಷ್ಕ ಪಾಂಡಿತ್ಯ ಇರುವಂತಹ ಸಮುದಾಯ ಇರುತ್ತೆ. ಆ ಪಾಂಡಿತ್ಯದಿಂದ ಲೋಕಕ್ಕೆ ಏನೂ ಉಪಕಾರ ಆಗೋದಿಲ್ಲ. ಅಂತಹ ಪಂಡಿತರು ಅಂತ ಕರೆಸ್ಕೊಳ್ಳುವಂತಹ ಕೆಲವು ಜನ ತುಳಸೀದಾಸರನ್ನು ಭಾಳ ಹಗುರವಾಗಿ ಕಾಣ್ತಾ ಇದ್ರಂತೆ. ಹಾಗೆ ಕಾಣ್ತಾ ಇದ್ದವ್ರು ಬೇರೆ ಯಾರೂ ಅಲ್ಲ, ಸಂಸ್ಕೃತ ಪಂಡಿತರೇ, ಪ್ರಾಯಶಃ ವಿಶೇಷವಾಗಿ ನೈಯಾಯಿಕರಂಥವರೇ ಇರಬೇಕು ಅಂತ ಕಾಣುತ್ತೆ. ಯಾಕೆ ಅಂತ ಕೇಳಿದರೆ, ತುಳಸೀದಾಸರು ಅತ್ಯಂತ ಜನಪ್ರಿಯ ವ್ಯಕ್ತಿಗಳು, ಅವರು ರಾಮನನ್ನು ಬಹಳವಾಗಿ ಹಚ್ಚಿಕೊಂಡವರು. ಆದರೆ ಇಷ್ಟೆಲ್ಲ ಮೇಲ್ಮಟ್ಟಕ್ಕೆ ಏರಿದ್ದಾರೆ ಇವರು ಅಂತ ಎಲ್ಲರೂ ಹೇಳ್ತಾರಲ್ಲ, ಆದರೆ ಸಂಸ್ಕೃತದಲ್ಲಿ ಗ್ರಂಥ ರಚನೆ ಮಾಡೋದು ಬಿಟ್ಟು ಹೋಗಿ ಹೋಗಿ ಹಿಂದಿಯಲ್ಲಿ ಬರೆದಿದ್ದಾರಲ್ಲ, ಛೇ 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 ಇದು ಎಂಥದ್ದು ಇದು ಅಂಥೇಳಿ ಕೆಲವು ಶುಷ್ಕ ಪಂಡಿತರು ಅವರನ್ನು ಬಹಳ ಹಗುರವಾಗಿ ಕಂಡರು, ಅವ್ರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿಕೊಳ್ತಾ ಇದ್ದರು. ಆಗ ತುಳಸೀದಾಸರು ತಮ್ಮ ವ್ಯಥೆಯನ್ನು ಮಧುಸೂದನ ಸರಸ್ವತಿಗಳಿಗೆ ತಮ್ಮ ದೋಹೆಯ ಮೂಲಕ ತಿಳಿಸ್ತಾರೆ. ದೋಹ ಅಂದರೆ ದ್ವಿಪದಿ 2 ಸಾಲಿನ ಪದ್ಯ ಅಂತ. ಏನು ಹೇಳ್ತಾರೆ ಅವರು ಅಂದರೆ ಇದನ್ನು ನಾವು ಗಮನಿಸಬೇಕು. ಮಧುಸೂದನ ಸರಸ್ವತಿಗಳಿಗೂ ತುಳಸೀದಾಸರಿಗೂ ಕಾಲ ಮಾತ್ರ ಸಮಾನ ಅಲ್ಲ, ಪರಸ್ಪರ ಸ್ನೇಹಿತರು. ಅಷ್ಟೇ ಅಲ್ಲ, ಪರಸ್ಪರ ದುಃಖವನ್ನು ಹಂಚಿಕೊಳ್ಳುವಷ್ಟು ಮಟ್ಟಿಗೆ ಅವರಿಬ್ಬರು ಆತ್ಮೀಯರಾಗಿದ್ದರು ಅಂತ. ಆ ದೋಹೆಯಲ್ಲಿ ಅವರು ಈ ಶುಷ್ಕ ಪಂಡಿತರು ತಮ್ಮ ಮೇಲೆ ಮಾಡಿದಂಥ ಆಕ್ರಮಣದಿಂದ ಬೇಸರಗೊಂಡು ಒಂದು ಸುಂದರವಾದ ವಿಚಾರವನ್ನು ತುಂಬಿ ಮಧುಸೂದನ ಸರಸ್ವತಿಗಳಿಗೆ ಕಳಿಸ್ತಾರೆ. ಆ ದೋಹೆ ಏನು ಅಂದರೆ, ಹರಹರಿ ಯಶ ಸುರ ನರಗಿರ
ಬರ ನಹಿ ಸಂತ ಸುಜಾನ್, ಹಾಂಡಿ ಹಾಟಕ ಚಾರು ರುಚಿ ರುಂಧೇ ಸ್ವಾದ ಸಮಾನ್. ಬಹಳ ದುಃಖವನ್ನು ತುಂಬಿದ್ದಾರೆ ಅದರೊಳಗೆ. ಹೇಳ್ತಾರೆ ಅವರು, ಈ ಪಂಡಿತರು ನನ್ನ ಗ್ರಂಥವನ್ನು, ಅಲ್ಲಿ ಪ್ರತಿಪಾದ್ಯವಾದ ವಿಚಾರವನ್ನು ನೋಡದೆ ಕೇವಲ ಭಾಷೆಯನ್ನಿಟ್ಕೊಂಡು ನನ್ನನ್ನು ಹೀಯಾಳಿಸ್ತಾ ಇದ್ದಾರಲ್ಲ ಮಧುಸೂದನ ಸರಸ್ವತಿ. ಏನು ಮಾಡಲಿ ಇವರಿಗೆ? ಅವರ ಮಾತನ್ನು ಸ್ವಲ್ಪ ಬಿಡಿಸೋಣ ನಾವು. ಹರಹರಿ ಯಶಸ್ಸುರ ನರಗಿರ, ಆ ಹರನನ್ನೋ ಹರಿಯನ್ನೋ ಕುರಿತು ಅವರ ವಿಚಾರವನ್ನು ಹೇಳಬೇಕಿದ್ದರೆ, ಸುರ ನರಗಿರ, ಕೆಲವು ಜನರು ದೇವಭಾಷೆಯಾದ ಸಂಸ್ಕೃತದಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ. ಮತ್ತು ಕೆಲವು ಜನ ನರಗಿರ, ಅಂದಿನ ಹಿಂದಿಯ ಭಾಷೆ, ಆ ಹಿಂದಿ ಭಾಷೆಯಲ್ಲಿ ಹೇಳ್ತಾರೆ. ಅದರಿಂದ ಏನ್ರಿ ತಪ್ಪು? ಯಾಕೆ ಅಂದರೆ ಬರ ನಹಿ ಸಂತ ಸುಜಾನ್. ಮುಂದಿನ ಮಾತು ಅವರಿದ್ದು ಇದು ಹೇಗಿದೆ ಕೇಳಿದರೆ, ಒಂದು ಅತ್ಯಂತ ರುಚಿಕರವಾದ ಸ್ವಾದುಭೂಯಿಷ್ಠವಾದ ಒಂದು ಮಾಧುರ್ಯದ ತಿಂಡಿಯನ್ನು ಮಾಡಿ ಅದನ್ನು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೂ, ಬಂಗಾರದ ಪಾತ್ರೆಯಲ್ಲಿ ಇಟ್ಟರೂ ಅದರ ರುಚಿಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಪಾತ್ರೆ ಬದಲಾವಣೆ ಆದ ಮಾತ್ರಕ್ಕೆ ರುಚಿ ಬದಲಾವಣೆ ಆಗತ್ತಾ? ಹಾಗೆಯೇ ನಾನು ಹಿಂದಿ ಭಾಷೆಯಲ್ಲಿ ಹೇಳಿದ ಮಾತ್ರಕ್ಕೆ ಶ್ರೀರಾಮ ಎನ್ನುವಂಥ ಪರತತ್ವದ ಯೋಗ್ಯತೆಗೆ ಅಪಚಾರ ಆಗುತ್ತಾ? ಎಂಥ ಮಾತು ನೋಡಿ. ಅಂದರೆ ಸ್ವತಃ ತುಳಸೀದಾಸರು ತಮ್ಮ ಈ ನೋವನ್ನು ಮಧುಸೂದನ ಸರಸ್ವತಿಗಳ ಹತ್ರ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಅವರಲ್ಲಿ ಸ್ನೇಹ ಇತ್ತು. ಈ ದೋಹೆ ನೋಡಿದ ತಕ್ಷಣ ಮಧುಸೂದನ ಸರಸ್ವತಿಗಳು ಛೇ ಛೇ ಅಂತ ಆಮೇಲೆ ಲಚಲಚ ಅಂತ ಉದ್ಗಾರ ತೆಗೆದ್ರಂತೆ. ತಕ್ಷಣ ಸಂಸ್ಕೃತದಲ್ಲಿ ಒಂದು ಪದ್ಯ ಬರೆದು ಕಳಿಸ್ತಾರೆ ಅವರು ತುಳಸೀದಾಸರಿಗೆ ಸಮಾಧಾನವನ್ನು ಹೇಳುವಂಥದ್ದು. ಅವರು ಸಂಸ್ಕೃತದಲ್ಲಿ ಬರೆದು ಕಳಿಸ್ತಾರೆ, ಅದರಿಂದಲೇ ಗೊತ್ತಾಗುತ್ತೆ ತುಳಸೀದಾಸರಿಗೆ ಸಂಸ್ಕೃತ ಬರ್ತಿತ್ತು ಅಂತ. ಅದನ್ನು ನಾವು ಮರಿಬಾರ್ದು. ಅವರು ದೊಡ್ಡ ಸಂಸ್ಕೃತ ಪಂಡಿತರು ಇದ್ದರು, ಅದರ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂಥೇಳಿ ಅದನ್ನು ಆ ಪ್ರಾದೇಶಿಕ ಭಾಷೆಯ ಅಂತ ಹಿಂದಿಯಲ್ಲಿ ಶ್ರೀರಾಮಚರಿತೆಯನ್ನು ಬರೆದ್ರು ಅವರು. ಅಂದ ಮಾತ್ರಕ್ಕೆ ಸಂಸ್ಕೃತ ಬರ್ತಾ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಕೆಲವು ಪಂಡಿತರು ಹಾಗೆ ಅರ್ಥ ಮಾಡಿಕೊಂಡ್ರು. ಮಧುಸೂದನ ಸರಸ್ವತಿಗಳು ಸಂಸ್ಕೃತದಲ್ಲಿ ಅವರಿಗೆ ಬರೆದು ಕಳಿಸ್ತಾರೆ. ಅವರಿಗೆ ಸಂಸ್ಕೃತ ಅರ್ಥ ಆಗದೆ ಸಂಸ್ಕೃತದಲ್ಲಿ ಬರೀತಿದ್ದಾರೆ ಇವರು. ನೋಡಿ ಅವರ ದೋಹೆ ಎಷ್ಟು ಸುಂದರವಾಗಿದೆ, ಅದರಷ್ಟೇ ಸುಂದರವಾದ ಅವರ ಸಮಾಧಾನದ ಮಾತು. ಮಧುಸೂದನ ಸರಸ್ವತಿಗಳು ತುಳಸೀದಾಸವರಿಗೆ ಹೇಳಿದ್ದು, ಆನಂದೆ ಕಾನನೇ ಹ್ಯಸ್ಮಿನ್ ಜಂಗಮಸ್ ತುಳಸೀ ತರುಹು ಕವಿತಾ ಮಂಜರಿ ಯಸ್ಯ ರಾಮಭ್ರಮರ ಚುಂಬಿತ. ಕಾಶಿಯಲ್ಲಿ ಆದಂಥದ್ದು. ಕಾಶಿಯನ್ನು ಅವರು ಒಂದು ಆನಂದ ಕಾನನ, ಅನ್ನಂದೆ ಆನಂದದ ಉದ್ಯಾನವನ ಅಂತ ತಿಳಿದು ಈ ಮಾತನ್ನು ಹೇಳ್ತಾರೆ. ಈ ಆನಂದ ಉದ್ಯಾನವನದಲ್ಲಿ ಒಂದು ನಡೆದಾಡುವ ತುಳಸಿ ಗಿಡ ಇದೆ. ಆ ತುಳಸಿ ಗಿಡದ ಕವಿತಾ ಮಂಜರಿಯನ್ನು, ಕವಿತಾ ಶಾಖೆಯನ್ನು ರಾಮ ಎನ್ನುವಂಥ ಭ್ರಮರ ಸದಾ ಚುಂಬಿಸ್ತಾ ಇರ್ತದೆ. ಲೋಕದ ಜನ ಏನಾದ್ರು ಹೇಳ್ಕೊಂಡು ಹೋಗ್ಲ್ರಿ, ನಿಮ್ಮ ಕೆಲಸ ಮುಂದುವರಿಸ್ರಿ ಅಂತ ಹೇಳಿದರು. ಯಾರ ಕವಿತಾ ಕಾವಿನಿಯನ್ನು, ಕವಿತಾ ಶಾಖೆಯನ್ನು ರಾಮಭ್ರಮರ ಚುಂಬಿಸಿದೆ ಹೇಳ್ರಿ? ಯಾಕೆಂದರೆ ಅವ್ರ ಜೀವನದ ಘಟನೆಯನ್ನು ನಾವು ನೋಡ್ತೇವೆ. ತುಳಸೀದಾಸರು ಕೆಲವೊಮ್ಮೆ ಮುಂದೆ ಬರೆಯೋದಕ್ಕಾಗೋದಿಲ್ಲ ಅಂಥೇಳಿ ರಾತ್ರಿ ಕೈಕಟ್ಟು ಕುಳಿತು ನಿದ್ದೆ ಮಾಡಿದಾಗ ಎಲ್ಲಿಗೆ ನಿಲ್ಲಿಸಿದ್ರು ಅವರು, ಆಗೋದಿಲ್ಲ ಅಂಥೇಳಿ ಸಮಸ್ಯೆ ಬಂದು ಭಾಗ ಬೆಳಗಾವದೊಳಗಡೆ ಅದು ಪೂರ್ಣ ಆಗ್ತಿತ್ತು ಅಂತ ಇತಿಹಾಸ ಹೇಳುತ್ತೆ ನಮಗೆ. ರಾಮಭ್ರಮರ ಚುಂಬಿತ ಅಲ್ಲದೆ ಇದ್ದರೆ ಇದು ಆಗತ್ತಾ? ಅದು ಎಂಥ ಸಮಾಧಾನದ ಮಾತು. ಹಾಗಾಗಿ ಈ ಮಾತಿನ ಮೂಲಕ ತುಳಸೀದಾಸರಿಗೆ ಒಂದು ಭರವಸೆ, ನಿಮ್ಮ ಕೆಲಸ ಅತ್ಯಂತ ಸಮರ್ಪಕವಾಗಿದೆ, ಮುಂದುವರಿಸಿ ಅಂತ ಒಂದು. ಇನ್ನೊಂದು ಸಂಸ್ಕೃತ ಪಂಡಿತರಿಗೆ ಒಂದು ಎಚ್ಚರಿಕೆ, ನಿಮ್ಮ ಯಾವ ಕೃತಿಯನ್ನು ರಾಮಭ್ರಮರ ಚುಂಬಿಸೋದಿಲ್ಲ, ಬರ್ಕೊಂಡಿರಿ, ಶುಷ್ಕ ಅದು ಅಂತ.
ಪಾಂಡಿತ್ಯ ಬೇಕು, ಭಕ್ತಿಯನ್ನು ಹೊತ್ತು ಬರಬೇಕು. ಭಕ್ತಿ ಇಲ್ಲದ ಪಾಂಡಿತ್ಯ ದರ್ವೀ ಸೂಪರಸಾನಿವ. ಆ ಮಾತನ್ನು ಕೇಳಿ ತುಳಸೀದಾಸರಿಗೆ ಬಹಳ ಸಮಾಧಾನ ಆಯ್ತಂತೆ. ಇತಿಹಾಸ ಹೇಳುತ್ತೆ, ಅವರಿಬ್ಬರು ಪರಸ್ಪರ ಎಷ್ಟೋ ಸಲ ಭೇಟಿಯಾಗಿ ಅಧ್ಯಾತ್ಮದ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಿದ್ರು ಹೀಗೆ ಅಂತ. ಒಬ್ಬರು ರಾಮನನ್ನು ಹಚ್ಕೊಂಡವರು, ಇನ್ನೊಬ್ಬರು ಕೃಷ್ಣನನ್ನು ಹಚ್ಚಿಕೊಂಡವರು. ಇಬ್ಬರ ಧ್ಯೇಯ ಚಿಂತನೆ ಸಮಾನವಾಗಿ ಇತ್ತು. ಇಂತಹ ಆ ಪಾಂಡಿತ್ಯ ವಿನಯದಿಂದ ಶೋಭಿಸ್ತದೆ ಅನ್ನೋದಕ್ಕೆ ಇದೊಂದು ಸುಂದರವಾದಂತಹ ಮಾತು. ಅವರ ಕೃತಿಗಳನ್ನು ಸ್ವಲ್ಪ ನೋಡಬೇಕು. ಬಹಳ ಹಿಂದೆ ನಡೆದಂಥದ್ದಾದ್ದರಿಂದ ನಮಗೆಲ್ಲವುದನ್ನು ಕರಾರುವಾಕ್ಕಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೂ ಸಹ ಕೆಲವು ನಮ್ಮ ವಿಮರ್ಶಕರು ಪಟ್ಟಿ ಮಾಡಿದ್ದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಸುಮಾರು 22 ಗ್ರಂಥಗಳು ಮಧುಸೂದನ ಸರಸ್ವತಿಗಳವರ ಹೆಸರಿನಲ್ಲಿ ನಮಗೆ ಸಿಗ್ತವೆ. 5 ಗ್ರಂಥಗಳು ತೀರಾ ಅನುಪಲಬ್ಧಿ ಆಗಿಬಿಟ್ಟಿವೆ. 17 ಗ್ರಂಥಗಳು ಇವತ್ತಿಗೂ ಸಹ ಸಿಗ್ತವೆ. ವೇದಾಂತ ಕಲ್ಪಲತಿಕಾ ಅಂತ ಒಂದು ಗ್ರಂಥ ಅವರೇ ಬರೆದದ್ದಂತು. ಮತ್ತು ಸಿದ್ಧಾಂತ ಬಿಂದು ಅಂತ ಆಚಾರ್ಯ ಶಂಕರರು ಶುದ್ಧ ಪರಬ್ರಹ್ಮ ತತ್ವವನ್ನು ಪ್ರತಿಪಾದನೆ ಮಾಡುವಂಥ ದಶಶ್ಲೋಕಿ ಅಂತ 10 ಶ್ಲೋಕಗಳ ಒಂದು ಉಪದೇಶಾತ್ಮಕವಾದ ಕೃತಿಯನ್ನು ಬರೆದಿದ್ದಾರೆ. ಆ 10 ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡುವಷ್ಟೊತ್ತಿಗೆ ಅದು ಸಿದ್ಧಾಂತ ಬಿಂದು ಅಂತ ಅವ್ರು ಕರೆದಿದ್ದಾರೆ. ಅದೊಂದು ಸಿದ್ಧಾಂತ ಸಿಂಧು ಆಗಿಬಿಟ್ಟಿದೆ. 10 ಶ್ಲೋಕಗಳಿಗೆ ವ್ಯಾಖ್ಯಾನ ಬರುವಷ್ಟೊತ್ತಿಗೆ ಸುಮಾರು ಒಂದು 250 ಪೇಜ್ ಆಗಿದೆ. ಅದು ಶುದ್ಧ ಪರಬ್ರಹ್ಮ ತತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದು. ಅದಕ್ಕೆ ಅವರು ಕಾಮೆಂಟ್ರಿ ಬರೆದಿದ್ದಾರೆ. ಅದು ಸಿದ್ಧಾಂತ ಬಿಂದು ಹೆಸರು ಅವ್ರು ಕೊಟ್ಕೊಂಡಿದ್ದು. ವಾಸ್ತವಿಕ ಸಿದ್ಧಾಂತ ಸಿಂಧು. ಸಿಂಧು ಅಂದರೆ ಸಮುದ್ರ ಅಂತ ಒಂದು ಅರ್ಥ. ಮತ್ತು ಭಗವದ್ ಭಕ್ತಿ ರಸಾಯನ, ಭಕ್ತಿಯ ಪಾರಮ್ಯವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಸಾಮಾನ್ಯವಾಗಿ ಈ ಆಲಂಕಾರಿಕರು ಸಾಹಿತಿಗಳೆಲ್ಲ ನವರಸಗಳನ್ನು ಒಪ್ಕೊಂಡು ಬರ್ತಾರೆ. ಭಕ್ತಿ ಎನ್ನುವುದನ್ನು ರಸದಲ್ಲಿ ಸೇರಿಸೋದಿಲ್ಲ ಅವರು. ಮಧುಸೂದನ ಸರಸ್ವತಿಗಳು ಅದನ್ನು ವಿರೋಧ ಮಾಡ್ತಾರೆ. 9 ರಸ ಅಂತ ನೀವು ಯಾಕೆ ನಿರ್ಧಾರ ಮಾಡ್ತೀರಿ? ನೀವು ಯಾರು ನಿರ್ಧಾರ ಮಾಡೋದಕ್ಕೆ? 10ನೇದಾದ ಒಂದು ರಸ ಉಂಟು, ಅದೇ ಭಕ್ತಿ ರಸ ಅಂಥೇಳಿ ಆ ಭಕ್ತಿ ಪಾರಮ್ಯವನ್ನು ಪ್ರತಿಪಾದನೆ ಮಾಡ್ತಾರೆ. ಶಾಸ್ತ್ರದ ಜಾಡಿನಲ್ಲಿ ಅದು ಪ್ರತಿಪಾದಿತವಾದಂಥ ಗ್ರಂಥ. ಮತ್ತು ಗೀತಾ ನಿಬಂಧ ಅಂತ ಭಗವದ್ಗೀತೆಗೆ ಬರೆದಂಥ ಇನ್ನೊಂದು ಅರ್ಥವನ್ನು ಕೊಡುವಂಥ, ಸಂಕ್ಷೇಪವಾದ ಅರ್ಥವನ್ನು ಕೊಡುವಂಥ ಗ್ರಂಥ ಗೂಢಾರ್ಥ ದೀಪಿಕಾ. ಈಗ ತಾನೇ ನಾನು ಹೇಳಿದ್ದೇನೆ, ಗೀತೆಗೆ ಬರೆದಂಥ ಕಾಮೆಂಟ್ರಿ ಅದು. ಮತ್ತು ಅದ್ವೈತ ಸಿದ್ಧಿ ಅಂತ ಅದ್ವೈತದ ವೇದಾಂತದ ಪ್ರಕ್ರಿಯಾ ಭಾಗಗಳನ್ನು ಸಮರ್ಥವಾಗಿ ತಿಳಿಸುವಂತಹ ಗ್ರಂಥ ಅದು. ಇನ್ನೊಂದು ಅದ್ವೈತ ರತ್ನ ರಕ್ಷಣ ಎನ್ನುವಂಥದ್ದು. ಮತ್ತು ಮಹಿಮ್ನ ಸ್ತೋತ್ರ ವ್ಯಾಖ್ಯಾನ, ಶಿವಮಹಿಮೆಗೆ ಸಂಬಂಧಪಟ್ಟಂತಹ ಸ್ತೋತ್ರ. ನಮ್ಮಲ್ಲಿ ಒಂದು ತಿಳ್ಕೊಳ್ಬೇಕು ನಾವು, ಆ ಮಟ್ಟಕ್ಕೇರಿದಂಥ ಸಾಧಕರಿಗೆ ಶಿವ ವಿಷ್ಣು ಇದರಲ್ಲಿ ಯಾವುದೇ ತಾರತಮ್ಯವಾದಂಥ ಭೇದ ಭಾವ ಇರೋದಿಲ್ಲ. ಹಾಗಾಗಿ ಅವರು ಕೃಷ್ಣನನ್ನು ಹಚ್ಕೊಂಡು ಹಾಗೆ ಕಂಡ್ರೂ ಸಹ ಶಿವನ ಬಗ್ಗೂ ಸಹ ಹೇಳ್ತಾರೆ ಹೀಗೆ ಅಂತ. ಮತ್ತು 9ನೇ ಕೃತಿ ಪ್ರಸ್ಥಾನ ಭೇದ ಅಂತ. ಈ ಪ್ರಸ್ಥಾನತ್ರಯ ಉಂಟಲ್ಲ, ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ, ಅವುಗಳಲ್ಲಿರುವಂಥ ಪರಸ್ಪರ ಸಂಬಂಧವನ್ನು ಕುರಿತಾದಂಥ ವಿಚಾರ. ಮತ್ತು ಸಂಕ್ಷೇಪ ಶಾರೀರಿಕ ವ್ಯಾಖ್ಯಾ ಅಂತ, ಅದು ಸಹ ವೇದಾಂತಕ್ಕೆ ಸಂಬಂಧಪಟ್ಟಂಥದ್ದು. ಆನಂದ ಮಂದಾಕಿನಿ ಅಂತ ಇನ್ನೊಂದು ಗ್ರಂಥ. ಶ್ರೀಕೃಷ್ಣ ಪಾರಮ್ಯವನ್ನು ಹೇಳುವಂಥ ಸುಂದರವಾದ ಕಾವ್ಯ ಅದು. ಆ ಹೆಸರೇ ಹೇಳುತ್ತೆ, ಆನಂದ ಮಂದಾಕಿನಿ ಅಂತ. ಅದನ್ನು ಓದ್ತಾ ಇದ್ದರೆ ಓದುಗನಿಗೆ ಸಂತೋಷ ಮಂದಾಕಿನಿಯಾಗಿ ಹರಿತಾಳಂತೆ. ನಾನು ಮಂದ, ನನ್ನಾಕೆ ನೀನು, ಮಂದಾಕಿ ನೀತಿ ನಾಮ ಅಂತ. ಆ ಮಂದಾಕಿನಿ ಅಂದರೆ ಭಕ್ತಿ ಭಾಗೀರಥಿ ಹರಿದು ಬರ್ತಾಳೆ ಅಲ್ಲಿ ಅಂತ. ಮತ್ತು ಹರಿಲೀಲಾ ವಿವೇಕ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು. ಇದಾದಮೇಲೆ ಶಾಂಡಿಲ್ಯ ಸೂತ್ರ ವ್ಯಾಖ್ಯಾನ ಅಂತ. ಶಾಂಡಿಲ್ಯರು ಒಬ್ಬರ ಮುನಿಗಳವರು, ಋಷಿಗಳು, ಅವರು ಭಕ್ತಿಗೆ ಸಂಬಂಧಪಟ್ಟ ಹಾಗೆ ಶಾಂಡಿಲ್ಯ ಸೂತ್ರವನ್ನು ಬರೆದಿದ್ದಾರೆ. ಆ ಸೂತ್ರಗಳಿಗೆ ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಶಾಂಡಿಲ್ಯ ಸೂತ್ರ ವ್ಯಾಖ್ಯಾ. ರಾಸಪಂಚಾಧ್ಯಾಯಿ ಅಂತ ಭಾಗವತದ 10ನೇ ಸ್ಕಂಧದ 29ನೇ ಅಧ್ಯಾಯದಿಂದ 34 ಶ್ಲೋಕಗಳನ್ನು ರಾಸಪಂಚಾಧ್ಯಾಯಿ ಅಂತ ಕರೀತಾರೆ. ಅಲ್ಲಿ ಶ್ರೀಕೃಷ್ಣ ಗೋಪಿಕಾ ಸ್ತ್ರೀಯರೊಂದಿಗೆ ನಡೆಸಿದಂತಹ ರಾಸಕ್ರೀಡೆಗೆ ಸಂಬಂಧಪಟ್ಟ ವರ್ಣನೆ ಉಂಟು. ಅದು ಅಪ್ಪಟ ಶೃಂಗಾರ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಧನಪತಿ ಸೂರ್ಯ ಅಂತ ಒಬ್ಬರು ಮತ್ತು ಮಧುಸೂದನ ಸರಸ್ವತಿಗಳು ಇವರು
ಈ 5 ಅಧ್ಯಾಯಗಳನ್ನು ಪೂರ್ತಿ ವೇದಾಂತ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಶೃಂಗಾರ ಎಲ್ಲಿ, ಅದರೊಳಗೆ ವೇದಾಂತ ಎಲ್ಲಿ? ರಾಸಪಂಚಾಧ್ಯಾಯಿ ಅಲ್ಲೂ ಮತ್ತು ಪುನಃ ಆ ಗೂಢಾರ್ಥ ದೀಪಿಕೆ ಅಲ್ಲಿ ಗೋಪಿಕಾಸ್ತ್ರೀಯರು ಅಂದರೆ ಗೋಪಿಕಾಸ್ತ್ರೀಯರಲ್ಲ, ಶ್ರುತಿಗಳು, ವೇದದ ವಾಣಿ ಅಂತ ಅರ್ಥ. ಹೀಗೆ ಅರ್ಥ ಇಟ್ಕೊಂಡು ಪೂರ್ತಿ 5 ಅಧ್ಯಾಯವನ್ನು ವೇದಾಂತ ಪರವಾಗಿ ಅರ್ಥ ಮಾಡಿದ್ದಾರೆ. ಬಹಳ ಸುಂದರವಾದ ಘಟ್ಟ. ಮತ್ತು ಭಾಗವತ ಟೀಕಾ, ಭಾಗವತದ ಒಂದೇ ಒಂದು ಶ್ಲೋಕಕ್ಕೆ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯತ್ಸೂರಯ, ಹೀಗೆ ಹೋಗ್ತಾ ಇರುತ್ತೆ. ಅದು ಒಂದೇ ಒಂದು ಶ್ಲೋಕಕ್ಕೆ ವಿವರಣೆ ಮಾಡ್ತಾ ಒಂದು ಕೃತಿಯನ್ನು ರಚನೆ ಮಾಡಿಬಿಟ್ಟಿದ್ದಾರೆ ಅವರು. ಮತ್ತು ಕೃಷ್ಣ ಕುತೂಹಲ ಎನ್ನುವಂಥ ಒಂದು ನಾಟಕ ನೋಡಿ, ಒಂದು ಅಲ್ಲಿ ಮತ್ತು ಇನ್ನೊಂದು, ಜನಸಾಮಾನ್ಯರಿಗೆ ಒಂದು ಕೃತಿ, ಎತ್ತರಕ್ಕೇರಿದವರಿಗೆ ಇನ್ನೊಂದು ಕೃತಿ. ಆತ್ಮಬೋಧ ಟೀಕಾ, ಆಚಾರ್ಯ ಶಂಕರರು ಆತ್ಮಬೋಧ ಎನ್ನುವಂಥ ಒಂದು ಪ್ರಕರಣ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸರ್ವವಿದ್ಯಾ ಸಿದ್ಧಾಂತ ವರ್ಣನಂ ಅಂತ ಇನ್ನೊಂದು ಗ್ರಂಥ. ಮತ್ತು ಜಟಾದ್ಯಷ್ಟ ವಿಕೃತಿ ವಿವರಣ, ಈ ವೇದಕ್ಕೆ ಸಂಬಂಧಪಟ್ಟಂಥ ಜಟೆ ಘನ ಅಂತೆಲ್ಲ ನಾವು ಕೇಳ್ತೇವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳಿಸುವಂಥ ಗ್ರಂಥ. ಸಿದ್ಧಾಂತ ಲೇಷ ಸಂಗ್ರಹದ ವ್ಯಾಖ್ಯಾನ, ಅದರ ಹೆಸರು ಸಿದ್ಧಾಂತ ಲೇಷ ಟೀಕಾ ಅಂತ. ಅಪ್ಪಯ್ಯ ದೀಕ್ಷಿತರು ಅದ್ವೈತ ವೇದಾಂತದ ಸಿದ್ಧಾಂತದ ಅಂಶಗಳನ್ನೆಲ್ಲ ಸಂಗ್ರಹಿಸಿ ಬರೆದಿದ್ದಾರೆ. ಅದಕ್ಕೆ ಇವರು ವ್ಯಾಖ್ಯಾನ ಬರೆದಿದ್ದಾರೆ. ಹಾಗಾಗಿ ಸಿದ್ಧಾಂತ ಲೇಷ ಟೀಕಾ. ಮತ್ತು ರಾಜ್ಞಾಂ ಪ್ರತಿಬೋಧ, ಬಾಲ್ಯದಲ್ಲಿ ಈ ರಾಜರ ಸ್ವಭಾವ ಹೇಗೆ ಅಂತ ಕಂಡವರು ಅವರಿಗೆ ಜೀವನದ ಪಾಠವನ್ನು ಹೇಳುವಂಥ ಒಂದು ಗ್ರಂಥ, ರಾಜರಿಗೆ ಉಪದೇಶವನ್ನು ಮಾಡಿದಂಥದ್ದು. ಮತ್ತು ವೇದಸ್ತುತಿ ಟೀಕಾ, ಹೀಗೆ 22 ಕೃತಿಗಳು ಅವರ ಹೆಸರಿನಲ್ಲಿ ಸಿಗ್ತವೆ. 5 ಗ್ರಂಥಗಳು ಇವತ್ತು ಸಿಗ್ತಾ ಇಲ್ಲ. ಹೀಗೆ ಅವರ ಕೃತಿಗಳು. ಮುಂದೆ ಅವರ ಶಿಷ್ಯ ಸಂಪತ್ತು, ಅನೇಕ ಶಿಷ್ಯರು ಅವರಿಗೆ ಇದ್ದರು. ಯಾಕೆಂದರೆ ಅವರು ಪಾಂಡಿತ್ಯವನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ಆದರೆ 3 ಜನ ಅತ್ಯಂತ ಪ್ರಸಿದ್ಧರು. ಒಬ್ಬರು ಬಲಭದ್ರ ಭಟ್ಟಾಚಾರ್ಯ ಅಂತ, ಶೇಷಗೋವಿಂದ ಅಂತ ಇನ್ನೊಬ್ಬರು, ಪುರುಷೋತ್ತಮ ಸರಸ್ವತಿ ಅಂತ ಮತ್ತೊಬ್ಬರು. ಅದ್ವೈತ ಸಿದ್ಧಿಗೆ ಇವರೇ ಬರೆದಂಥ ಅದ್ವೈತ ಸಿದ್ಧಿಗೆ ಅವರ ಬಲಭದ್ರ ಭಟ್ಟಾಚಾರ್ಯ ಎನ್ನುವಂತಹ ಶಿಷ್ಯ ಸಿದ್ಧಿ ಎನ್ನುವಂಥ ಒಂದು ಕಾಮೆಂಟ್ರಿಯನ್ನು ಬರೆದಿದ್ದಾರೆ. ಮತ್ತು ಈ ಶಂಕರ ವೇದಾಂತದ ಸಾರ ಸಂಗ್ರಹದ ಮೇಲೆ ಶೇಷಗೋವಿಂದ ಎನ್ನುವಂಥ ಅವರ ಶಿಷ್ಯ ಇನ್ನೊಬ್ಬರು ವ್ಯಾಖ್ಯಾನ ಬರೆದಿದ್ದಾರೆ. ಪುರುಷೋತ್ತಮ ಸರಸ್ವತಿಯವರು ಈ ಸಿದ್ಧಾಂತ ಬಿಂದು ದಶಶ್ಲೋಕಿ ಆಚಾರ್ಯ ಶಂಕರರಿದ್ದು, ಅದಕ್ಕೆ ಸಿದ್ಧಾಂತ ಬಿಂದು ಮಧುಸೂದನ ಸರಸ್ವತಿಗಳಿದ್ದು, ಅದಕ್ಕೆ ಮತ್ತೆ ಪುನಃ ಇವರ ಶಿಷ್ಯ ಆ ಸಿದ್ಧಾಂತ ಬಿಂದಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಅವರ ಕೃತಿ, ಸಿದ್ಧಾಂತ ಬಿಂದು ವ್ಯಾಖ್ಯಾನ ಅಂತ. ನೋಡಿ, ನಮ್ಮ ಪ್ರಾಚೀನ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟೆಲ್ಲ ಸೋಪಾನ ಕ್ರಮಗಳು ಹರಿದು ಬಂದಿವೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇದರ ಮಧ್ಯೆಯಲ್ಲಿ ಒಂದು ಮಾತು ಕೇಳಿಬರುತ್ತೆ. ಅವರು ಇದ್ದಂಥ 16-17ನೇ ಶತಮಾನದಲ್ಲಿ ಈ ಕೆಲವು ಮತಾಂಧರಾದಂತಹ ಮಹಮ್ಮದೀಯರು ಹಿಂದೂ ಸಂಪ್ರದಾಯದ ಸನ್ಯಾಸಿಗಳನ್ನು ಬರ್ಬರವಾಗಿ ಹಿಂಸಿಸ್ತಾ ಇದ್ದರು. ಇವತ್ತು ಇತಿಹಾಸವನ್ನು ಹೇಳಿದರೆ ಬಹಳಷ್ಟು ಜನರಿಗೆ ಬೇಸರ ಆಗತ್ತೆ, ಆದರೆ ಹೇಳದೇ ಇದ್ದರೆ ಓದಿದವರಿಗೆ ಬೇಸರ ಆಗತ್ತೆ. ಹಾಗಾಗಿ ಅದು ಅನಿವಾರ್ಯ, ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಮ್ಮಲ್ಲೊಂದು ಭಾವನೆ ಉಂಟು, ಹಿಂದಿನದನ್ನು ಹೇಳಿಬಿಟ್ರೆ ಜನರನ್ನು ಕೆರಳಿಸಿದಾಗ ಆಗ್ತದೆ ಅಂತ. ಎಷ್ಟು ದಿವಸ ಅಂತ ಹೀಗೆ ಮುಚ್ಚಿಡೋದು ಎಲ್ಲವುದನ್ನು? ನಮ್ಮವರೆಲ್ಲ ಮುಚ್ಚಿಟ್ಟು ಬೇರೆಯವರು ಇನ್ನೂ ತಪ್ಪು ಮಾಡೋದಕ್ಕೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವರ ಈ ಬರ್ಬರವಾದಂಥ ಹಿಂಸೆಯನ್ನು ತಾಳಲಿಕ್ಕಾಗದೆ ಬುದ್ಧಿ ಹೇಳಿ ಅಂಥೇಳಿ ಅಕ್ಬರ್ನನ್ನು ಭೇಟಿ ಮಾಡಿದ್ರಂತೆ ಮಧುಸೂದನ ಸರಸ್ವತಿಗಳು. ಆದರೆ ಅವನು ಹೇಳಿ ಕೇಳಿ ಅಕ್ಬರ್ ಗೊತ್ತಲ್ಲ, ಹಾಗಾಗಿ ಯಾವ ರೀತಿಯ ಪ್ರತಿಕ್ರಿಯೆ ಸಿಗಬೇಕೋ ಸಿಗಲಿಲ್ಲ. ಆದರೆ ಅವರು ಮಾಡುವಂಥ ಕ್ರಿಯೆ ನಿಲ್ಲಲಿಲ್ಲ. ಏನು ಮಾಡಬೇಕು ಈಗ? ನಮ್ಮಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಕಿದ್ರೆ ಒಂದು ಕ್ರಮ ಉಂಟು. ಏನು ಅಂದರೆ, ಅವರು ನನ್ನಿಂದಾಗಿ ಯಾವುದೇ ಪ್ರಾಣಿಗೂ ಹಿಂಸೆ ಆಗದೇ ಇರುವ ಹಾಗೆ ನೋಡಿಕೊಳ್ತೇನೆ ಅಂತ ಒಂದು ವ್ರತವನ್ನು ಗ್ರಹಣ ಮಾಡ್ತಾರೆ.
ಅಹಿಂಸಾವ್ರತ ಅದು. ಪ್ರಶ್ನೆ ಇಷ್ಟೇ, ಆಳುವ ರಾಜನನ್ನು ಕಂಡು ಹೇಳಿದರೆ ಅವನಿಂದ ಸರಿಯಾದ ಪ್ರತಿಕ್ರಿಯೆ ಇಲ್ಲ. ಹಾಗೆ ಅಂತ ಇಡೀ ಈ ಸಾಧನೆಗೆ ತೊಡಗಿದಂಥ ಸನ್ಯಾಸಿಗಳಿಗೆ ಹಿಂಸೆ ತಪ್ತಾ ಇಲ್ಲ. ಏನು ಮಾಡಬೇಕೀಗ? ಹಾಗೆ ಅಂತ ನಾವೇ ನೇರವಾಗಿ ಆಕ್ರಮಣ ಮಾಡೋಣ ಅಂದರೆ ನಾವೇ ಹಿಡಿದಂತಹ ಈ ನಿಯಮ ನಮಗೆ ಬಂಧನ ಆಗಿಬಿಟ್ಟಿದೆ. ಆಗ ಮಧುಸೂದನ ಸರಸ್ವತಿಗಳು ಈ ಅಹಿಂಸಾ ವ್ರತವನ್ನು ಕೈಗೊಳ್ಳದೇ ಇರುವಂತಹ ತ್ಯಾಗ ಮತ್ತು ಬ್ರಹ್ಮಚರ್ಯದಲ್ಲಿಯೇ ನಿಲ್ಲುವಂತಹ ಒಂದು ಸನ್ಯಾಸಿಗಳ ಹೊಸ ಪರಂಪರೆಗೆ ದಾರಿಯನ್ನು ಹಾಕಿಕೊಟ್ರು ಅವರು. ಅವರೇ ನಾಗಾ ಸನ್ಯಾಸಿಗಳು. ಹೇಳಿದರು ಅವರು, ಇನ್ನೊಬ್ಬರನ್ನು ಹಿಂಸಿಸುವುದು ಉದ್ದೇಶ ಅಲ್ಲ, ಒಂದು ಆತ್ಮರಕ್ಷಣೆ, ಮತ್ತೊಂದು ಈ ತ್ಯಾಗ ಮಾರ್ಗದಲ್ಲಿ ಸಾಗುವವರಿಗೆ ರಕ್ಷಣೆಗೋಸ್ಕರ ಇದು ಅನಿವಾರ್ಯ ನಮಗೆ ಅಂಥೇಳಿ ಅವರನ್ನು ತಯಾರು ಮಾಡಿದರು ಅಂತ. ಅಲ್ಲಿಗೆ ಹೋಗಿ ಬಂದಂತಹ ಶ್ರೀಯುತ ಎಂ ಕೆ ಜೋಶಿಯವರು ನೋಡಿ ಬಂದವರು, ಅವರೇ ಈಗ ತಾನು ಹೇಳಿದರು, ವಾಸ್ತವಿಕವಾಗಿ ನಮ್ಮ ದೇಶದ ಮೂಲಭೂತವಾದಂಥ ಇಂಡಿಯನ್ ಆರ್ಮಿ ಅದು. ಹಾಗಾಗಿ ಅವರೆಲ್ಲರೂ ಬ್ರಹ್ಮಚಾರಿಗಳು, ಅವರು ಅಹಿಂಸಾ ವ್ರತವನ್ನು ಕೈಗೊಂಡವರಲ್ಲ. ಆತ್ಮರಕ್ಷಣೆ ಸಂದರ್ಭ ಬಂದಾಗ ಸೆಟೆದು ನಿಲ್ತಾರೆ ಅವರಷ್ಟೇ. ಈ ಇದರೊಳಗೆಲ್ಲ ಕುಂಭಮೇಳದಲ್ಲೆಲ್ಲ ಅವರು ಬಂದರೆ ಬೇರೆಯವರು ಸಹ ದಾರಿ ಬಿಟ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಆ ಕಠೋರವಾದಂಥ ಜೀವನವನ್ನು ನಡೆಸುವಂಥವರು ಅವರು. ಹೀಗೆ ಅದೊಂದು ಮಾತು ಕೇಳಿ ಬರುತ್ತೆ, ಅವರಿಂದಾಗಿ ಇಂಥ ಒಂದು ವ್ಯವಸ್ಥೆ ಬಂದಿದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅವರ ವ್ಯಾಖ್ಯಾನದ ಸ್ಟೈಲ್, ಗೀತೆಯ ಗೂಢಾರ್ಥ ದೀಪಿಕೆ ಬಗ್ಗೆ ಒಂದು ಮಾತು. 5ನೇ ಅಧ್ಯಾಯವನ್ನು ನಾವು ಗೀತೆಯಲ್ಲಿ ನೋಡಿದ್ದೇವೆ. 6ನೇ ಅಧ್ಯಾಯಕ್ಕೆ ಹೋಗಬೇಕು. ಆ 6ನೇ ಅಧ್ಯಾಯ ಯಾಕೆ ಬಂತು ಅನ್ನೋದಕ್ಕೆ ಒಂದು ಲಿಂಕ್ ಕೊಡ್ತಾರೆ ಅವರು. ಬಹಳ ಸುಂದರವಾದಂಥ ಒಂದು ಸಂಗತಿ ವಾಕ್ಯ. ಯೋಗಶಾಸ್ತ್ರಂ ತ್ರಿಭಿಶ್ಲೋಕೈ ಪಂಚಮಾಂತೆ ಯದೀರಿತಂ. 5ನೇ ಅಧ್ಯಾಯದ ಕೊನೆಯ 3 ಶ್ಲೋಕಗಳು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಹೇಳ್ತವೆ. ಷಷ್ಠಸ್ತ್ವಾರಭ್ಯತೆ ಅಧ್ಯಾಯ ತದ್ವ್ಯಾಖ್ಯಾನಾಯ ವಿಸ್ತಾರಂ. 6ನೇ ಅಧ್ಯಾಯ ಆ 3 ಶ್ಲೋಕಗಳನ್ನು ವಿಸ್ತಾರವಾಗಿ ಹೇಳೋದಕ್ಕೆ ರೆಡಿಯಾಗಿದೆ. ಮುಗಿದೋಯ್ತಷ್ಟೇ. ಎಂಥ ಸುಂದರವಾದ ಆ ಸಂಗತಿ ವಾಕ್ಯ ನೋಡಿ. ಹೀಗೆ ಅವರು ತಮ್ಮ ವ್ಯಾಖ್ಯಾನದ ಮೆರಗನ್ನು ಆಗಾಗ ಅಲ್ಲಿ ಬಿಡ್ತಾ ಹೋಗ್ತಾರೆ, ತೋರಿಸ್ತಾ ಹೋಗ್ತಾರೆ ನಮಗೆ. ಅವರ ಈ ಗೂಢಾರ್ಥ ದೀಪಿಕೆಯನ್ನು ತಾನು ಯಾಕೆ ಬರದೆ ಅನ್ನೋದನ್ನು ಗೀತೆಯ ಕೊನೆಗೆ ಅವರು ಅದನ್ನು ಉಪಸಂಹಾರ ಮಾಡಬೇಕಿದ್ರೆ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾದ ಮಾತು ಅದು. ಶ್ರೀಗೋವಿಂದ ಮುಖಾರವಿಂದ ಮಧುನಾ ಮಿಷ್ಟಂ ಮಹಾಭಾರತೆ ಗೀತಾಖ್ಯಂ ಪರಮಂ ರಹಸ್ಯಂ ಋಷಿಣಾ ವ್ಯಾಸೇನ ವಿಖ್ಯಾಪಿತಂ ವ್ಯಾಖ್ಯಾತಂ ಭಗವತ್ಪದೈಃ ಪ್ರತಿಪದಂ ಶ್ರೀಶಂಕರಾಖ್ಯೈಃ ಪುನಃ ವಿಸ್ಪಷ್ಟಂ ಮಧುಸೂದನೇನ ಮುನಿನಾ ಸ್ವಜ್ಞಾನಶುದ್ಧ್ಯೈ ಕೃತಂ. ವಿಸ್ಪಷ್ಟಂ ಮಧುಸೂದನೇನ ಮುನಿನಾ ಸ್ವಜ್ಞಾನಶುದ್ಧ್ಯೈ ಕೃತಂ. ಮತ್ತೆ ಅವರ ಆ ವಿನಯ ಸೌಜನ್ಯ ನೋಡಬೇಕು ಇಲ್ಲಿ. ಈ ಮಹಾಭಾರತದ ಮಧ್ಯದಲ್ಲಿ ಗೋವಿಂದ ಮುಖಾರವಿಂದ ಮಧುನಾ ಮಿಷ್ಟಂ ಮಹಾಭಾರತೆ ಗೀತಾಖ್ಯಂ ಪರಮಂ ರಹಸ್ಯಂ. ಭಗವದ್ಗೀತೆ ಎನ್ನುವಂಥ ಅತ್ಯಂತ ರಹಸ್ಯವಾದ ಮಧುರವಾದ ರಸವನ್ನು ಶ್ರೀಕೃಷ್ಣ ತನ್ನ ಮುಖಾರವಿಂದದಿಂದ ಅಲ್ಲಿ ಇಟ್ಟಿದ್ದಾನಂತೆ. ಬಹಳ ರಹಸ್ಯವಾದ ರಸ ಅದು, ಮಧುರವಾದ ರಸ. ನಾನು ಅದನ್ನೆಲ್ಲ ನನ್ನ ಪೀಠಿಗೆಯಲ್ಲಿ ಹೇಳಿದ್ದೇನೆ. ಭೀಷ್ಮ ಪರ್ವದ ಪ್ರಾರಂಭದಲ್ಲಿ ಮಧ್ಯೆ ಮಹಾಭಾರತಂ, ಈ ಕಡೆಗೂ ಬ್ಯಾಂಡು ಈ ಕಡೆಗೂ ಬ್ಯಾಂಡು. ಏನು ಮಾಡಿದ್ರು ಪುಸ್ತಕ ಹರಿದು ಹೋದರೂ ಸಹ ಆ ಪೇಜ್ ಮಾತ್ರ ಹರಿದು ಹೋಗಬಾರದು. ಹೀಗೆ ಇದನ್ನು ವೇದವ್ಯಾಸ ಏನು ಮಾಡೋದು ಅಂದರೆ ಋಷಿಣ ವ್ಯಾಸೇನ ವಿಖ್ಯಾಪಿತಂ. ಈ ರಸ ಇದು ಇಲ್ಲೇ ಇರಬಾರದು ಅಂಥೇಳಿ ಕೃಷ್ಣನ ಆ ಉಪದೇಶ ರೂಪವಾದಂಥ ಈ ರಸವನ್ನು ವೇದವ್ಯಾಸರು ಅದನ್ನು ಪ್ರಕಟಪಡಿಸಿದರಂತೆ. ತುಂಬ ಉತ್ತಮವಾದ ಒಂದು ಗ್ರಂಥ
ಮಹಾಭಾರತದಲ್ಲಿರುವಂಥ ಈ ಗ್ರಂಥ ಇದೇ ಒಂದು ಪ್ರತ್ಯೇಕ ಗ್ರಂಥವಾಗುವ ಅರ್ಹತೆ ಉಳ್ಳದ್ದು ಅಂತ ಹೇಳಿದರು ಅಂತ. ಸತ್ಯವಾದ ಮಾತು ಬಹಳ. ಅದನ್ನು ಆಚಾರ್ಯ ಶಂಕರರು ಪ್ರತಿಪದಂ, ಆ ಗೀತಾಚಾರ್ಯನ ಶ್ಲೋಕಕ್ಕೆ ಪ್ರತಿ ಪದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರತಿ ಪದ, ಒಂದು ಪದವನ್ನು ಬಿಡಲಿಲ್ಲ. ಚ ವೈ ತು ಹಿ ಅದನ್ನು ಬಿಡಲಿಲ್ಲ ಅವರು. ಅಷ್ಟು ಸುಸ್ಪಷ್ಟವಾಗಿ ಅದನ್ನು ವಿವರಿಸಿದ್ದಾರೆ ಅವರು. ಅದನ್ನು ಇನ್ನೂ ಸುಲಭವಾಗಿ ಲೋಕದ ಜನರಿಗೆ ಉಣಬಡಿಸಬೇಕು ಅಂತ ನಾನು ಬಯಸಿದೆ. ಎರಡು ಕಾರಣ. ಒಂದು, ಶಂಕರರ ವ್ಯಾಖ್ಯಾನದ ಪರಿಚಯವೂ ಆಗಲಿ ಅಂತ. ಅದಕ್ಕಿಂತ ಹೆಚ್ಚಿಗೆ ನಾನು ಇದನ್ನು ಮಾಡಿದ್ದು ಸ್ವಜ್ಞಾನ ಶುದ್ಧೀಕೃತಂ, ನನ್ನ ಅಂದರೆ ಸ್ವಬುದ್ಧಿ ಶುದ್ಧಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ ಅಂತ. ಈ ಎತ್ತರಕ್ಕೆ ಏರಿದವರಿಗೆ ಸ್ವಬುದ್ಧಿ ಶುದ್ಧಿ ಏನು? ಆದರೆ ಆ ಎತ್ತರಕ್ಕೆ ಏರಿದಾಗಲೂ ಸಹ ಮನುಷ್ಯ ಪಾಂಡಿತ್ಯದಿಂದ ಅಹಂಕಾರಿ ಆಗಬಾರ್ದು ಎನ್ನುವಂಥದ್ದಕ್ಕೆ ಇದು ಉದಾಹರಣೆ. ಅಷ್ಟು ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮತ್ತು ಗಡಿಯಾರ ಹಿಂದೆ ಬಿದ್ದೋಗುತ್ತೆ. ಮತ್ತು ಹೇಳಬೇಕಾದಂಥ ವಿಚಾರಗಳಿವೆ. ಅವರು ತಮ್ಮ ಆ ಕಾವ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಕೃಷ್ಣನ ಕುರಿತು, ಬಹಳ ಸುಂದರವಾದ ಮಾತು. ಧ್ಯಾನಾಭ್ಯಾಸ ವಶೀಕೃತೇನ ಮನಸ ಯನ್ನಿರ್ಗುಣಂ ನಿಷ್ಕ್ರಿಯಂ ಜ್ಯೋತಿ ಕಿಂಚನ ಯೋಗಿನೋ ಯದಿ ಪರಂ ಪಶ್ಯಂತಿ ಪಶ್ಯಂತು ತೇ ಅಸ್ಮಾಕಂತು ತದೇವ ಲೋಚನ ಚಮತ್ಕಾರಾಯ ಭೂಯಾಚ್ಚಿರಂ ಕಾಲಿಂದೀ ಪುಲಿನೋದರೆ ಕಿಮಪಿ ತನ್ನೀಲಂ ಮಹೋ ಧಾವತಿ ಕಾಲಿಂದೀ ಪುಲಿನೋದರೆ ಕಿಮಪಿ ತತ್ ನೀಲಂ ಮಹೋ ಧಾವತಿ. ಆ ಪರಬ್ರಹ್ಮ ತತ್ವದಲ್ಲಿ ನೆಲೆ ನಿಂತಹ ಅದ್ವೈತದ ಪಾರಮ್ಯವನ್ನು ಕಂಡಂಥ ಮಧುಸೂದನ ಸರಸ್ವತಿ ಹೇಳುವ ಮಾತು ಇದು. ಧ್ಯಾನಾಭ್ಯಾಸ ವಶೀಕೃತೇನ ಮನಸ. ಧ್ಯಾನ, ಯೋಗ, ಈ ಅಷ್ಟಾಂಗ ಸಾಧನೆಗಳಿಂದ ಪರಿಪಕ್ವ ಸ್ಥಿತಿಗೆ ಮುಟ್ಟಿದಂಥ ಯೋಗಿಗಳು ನಿರ್ಗುಣಂ ನಿಷ್ಕ್ರಿಯಂ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಏನು ಹೇಳಿದನು ಗೀತಾಚಾರ್ಯ, ತಮ್ಮ ಹೃದಯದಲ್ಲಿ ಇರುವಂತಹ ನಿರ್ಗುಣ ನಿರಾಕಾರವಾದಂಥ ತತ್ವವನ್ನು ನಿರಂತರ ಆಸ್ವಾದನೆ ಮಾಡ್ತಾ ಇರ್ತಾರೆ. ಯಾರು ಕೇಳಿದರೆ ಯೋಗಿನೋ ಯದಿ ಪರಂ, ಆ ಯೋಗಿಗಳು ಅವರು ಅದನ್ನು ಹಾಗೆ ನೋಡ್ತಾ ಇರ್ತಾರೆ. ಪಶ್ಯಂತಿ, ಅವ್ರು ನೋಡ್ತಾರೆ. ಪಶ್ಯಂತುತೆ, ಅವ್ರು ನೋಡ್ಕೊಂಡು ಹೋಗಲಿ ಬಿಡ್ರಿ. ಹಾಗಂದ್ರೆ ಏನು? ಅಸ್ಮಾಕಂತು ತದೇವ ಲೋಚನ ಚಮತ್ಕಾರಾಯ ಭೂಯಾಚ್ಚಿರಂ. ಆದರೆ ನನಗೆ, ನನ್ನಂಥವನಿಗೆ ಅದೇ ರೂಪ ಕಣ್ಣಿಗೆ ಕಾಣ್ತಾ ಇರಲಿ. ಯಾವ ರೂಪ ಅಂದರೆ, ಆ ಕಾಲಿಂದೀ ನದಿಯ, ಯಮುನಾ ನದಿಯ ತಟದಲ್ಲಿ ಒಂದು ಕಪ್ಪಾದ ಜ್ಯೋತಿ ಸಂಚಾರ ಮಾಡ್ತಾ ಇರುತ್ತಲ್ಲ, ಆ ಜ್ಯೋತಿಯೇ ಮತ್ತೆ ಮತ್ತೆ ಕಣ್ಣಿಗೆ ಕಾಣಲಿ. ಕೃಷ್ಣನನ್ನು ಅವರು ಕರೆದಿದ್ದು ಕಪ್ಪಾದ ಜ್ಯೋತಿ ಅಂತ. ಜ್ಯೋತಿ ಕಪ್ಪಾಗಿರುತ್ತನ್ರಿ. ಲೋಕದ ಜನರ ದೃಷ್ಟಿಗೆ ಕಪ್ಪು, ಆದರೆ ಅದು ಎಲ್ಲರ ಹೃದಯದಲ್ಲಿರುವಂಥ ಜ್ಯೋತಿ. ಹಾಗಾಗಿ ಆ ಕೃಷ್ಣ ಎನ್ನುವಂಥ ಜ್ಯೋತಿ ನನ್ನ ಕಣ್ಣಿಗೆ ಮತ್ತೆ ಮತ್ತೆ ಅದೇ ಆ ಸಗುಣ ರೂಪವೇ ಕಾಣ್ತಾ ಇರಲಿ ಅಂತ ಹೇಳ್ತಾರೆ ಅವರು. ಅಂದರೆ ಅವರ ದೃಷ್ಟಿಯಲ್ಲಿ ಜ್ಯೋತಿ ಸ್ವರೂಪನಾದ ಪರಮಾತ್ಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ನಿನ್ನೆನೂ ನಾನು ಈ ಮಾತನ್ನು ಹೇಳಿದ್ದೇನೆ. ಧರೆಗಿಳಿದು ಬಂದಂತಹ ಆನಂದದ ರೂಪವೇ, ಪರಬ್ರಹ್ಮದ ಇನ್ನೊಂದು ರೂಪವೇ ಶ್ರೀಕೃಷ್ಣ ಅಂತ. ಹೀಗೆ ಅವರು ಆ ಕೃಷ್ಣ ಪಾರಮ್ಯ ಬೇರೆ ಅಲ್ಲ, ಪರಮಾತ್ಮ ತತ್ವ ಬೇರೆ ಅಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗ್ತಾರೆ. ಕೊನೆಗೆ ತಮ್ಮ ಆಯುಷ್ಯದ 107ನೇ ವರ್ಷದಲ್ಲಿ ಹರಿದ್ವಾರದಲ್ಲಿ ತಮ್ಮ ಭೌತಿಕ ದೇಹವನ್ನು ಬಿಟ್ಟರು, ತಪೋಮಗ್ನರಾಗಿ ಅಂತ ಇತಿಹಾಸ ಹೇಳುತ್ತೆ. ಇಂಥ ಜ್ಞಾನಿಗಳಿಗೆ ಸಾವಿಲ್ಲ. ಅವರಿಗೆ ಯಾವಾಗಲೂ 2 ಥರದ ಶರೀರಗಳು. ಒಂದು ಭೌತಿಕವಾದಂಥ ಅವರ ಕ್ಷರ ಶರೀರ, ಇನ್ನೊಂದು ಅಭೌತಿಕವಾದಂಥ ಅಕ್ಷರ ಶರೀರ. ಕ್ಷರ ಶರೀರ ಎಲ್ಲರಿದ್ದೂ ನಾಶವಾಗಿ ಹೋಗುತ್ತೆ,
ಅದರ ಅಕ್ಷರ ಶರೀರ ಉಂಟಲ್ಲ, ಅಕ್ಷರ ರೂಪವಾದ ಅವರ ಶರೀರ, ಅದಕ್ಕೆ ಎರಡರ್ಥ. ಅಕ್ಷರ ಅಂದರೆ ನಾಶ ಇಲ್ಲದ್ದು ಅಂತ ಅರ್ಥ. ಹಾಗಾಗಿ ಆ ಅಕ್ಷರ ಶರೀರ, ಗೂಢಾರ್ಥ ದೀಪಿಕೆ ಮತ್ತು ಇಷ್ಟೆಲ್ಲ ಕೃತಿಗಳು ನಮ್ಮ ಮುಂದೆ ಇವೆ. ಆ ಎಲ್ಲ ಕೃತಿಗಳನ್ನು ನೋಡುವುದು ಮಧುಸೂದನ ಸರಸ್ವತಿಗಳನ್ನು ವಂದಿಸುವುದು ಅಂತ ಅರ್ಥ. ಹಾಗಾಗಿ ಒಂದು ಹಂತಕ್ಕೆ ಬಂದು ನಿಂತಾಗ ಆ ಅಕ್ಷರ ರೂಪಿಯಾದಂತಹ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವಂತಹ ಇಂಥ ಜ್ಞಾನಿಗಳು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಕೃಷ್ಣನೇ ಹೇಳಿದ ಮಾತು, ಜ್ಞಾನೀತು ಆತ್ಮೈವ ಮೇ ಮತಂ. ಅಷ್ಟು ಹಿನ್ನೆಲೆಯಲ್ಲಿ ಮಧುಸೂದನ ಸರಸ್ವತಿಗಳ ಬಗ್ಗೆ ಯಥಾಮತಿ ತಿಳಿಸಿದ್ದೇನೆ. ಮತ್ತೆ ಪುನಃ ನಾಳೆಯಿಂದ ಶ್ರೀಕೃಷ್ಣನ ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನ ಚಾಶುಶ್ರೂಷುವೆ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ. ಭಗವಂತ ಏನು ಹೇಳ್ತಾನೆ ಅನ್ನೋದನ್ನು ನಾಳೆ 6:15 ಸೇರಿದಾಗ ನೋಡೋಣ. ಇವತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಯುತ MK ಜೋಶಿಯವರು ಮತ್ತು ಅವರ ಭಾವ, ಬಹಳ ಹಿಂದೆ ನಾನು ಅವ್ರನ್ನ 2-3 ಸಲ ಭೇಟಿಯಾಗಿದ್ದೆ, ಪ್ರಾಯಶಃ ಅವರಿಗೂ ಮರ್ತಿದೆ ಅದು. ಹಾಗಾಗಿ ಶ್ರೀಯುತ ಡಾಕ್ಟರ್ ಗುರುರಾಜ್ ಕರಜಿಗವರು ಬಂದಿದ್ದಾರೆ. ನಿಮಗೆಲ್ಲ ಗೊತ್ತು, ಅವರ ತೀರ್ಥರೂಪದ ಹೆಸರಲ್ಲೂ ಸಹ ಅವರು ಇಲ್ಲಿ ದತ್ತಿಯನ್ನು ಇರಿಸಿದ್ದಾರೆ. ಏನು ಸುಕೃತವ ಗೊತ್ತಿಲ್ಲ, ಕೆಲವು ದತ್ತಿ ಉಪನ್ಯಾಸವನ್ನು ನಾನು ಮಾಡಿದ್ದೇನೆ. ಹಾಗಾಗಿ ಬಹಳ ಸಂತೋಷ ಆಗಿದೆ. ಆದರೆ ಅದು ನಾ ಹೇಳಿದೆ ಕಾಕತಾಳಿ ಅಂತ. ಮಧುಸೂದನ ಸರಸ್ವತಿಗಳು ಸಂಚರಿಸಿದ 10 ಪ್ರದೇಶವನ್ನು ನೋಡಿ ಬಂದಿದ್ದಾರೆ. ನಾಗಾ ಸಾಧುಗಳ ತಾಂಡ್ಯಕ್ಕೂ ಹೋಗಿ ಬಂದಿದ್ದಾರೆ ಅವರು. ಇಂಥವರು ಇವತ್ತು ಬಂದಿದ್ದು ಅದು ಪ್ರಾಯಶಃ ಕೃಷ್ಣ ಪ್ರೇರಣೆ ಅಂತ ನಾನು ಭಾವಿಸ್ತೇನೆ. ಅವರಿಗೂ ಮತ್ತು ನಿಮಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾಳೆ 6:15 ಮತ್ತೆ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.